ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ವೀಕ್ಷಕರೇ, ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ತೆರೆ ಮೇಲೆ ಇರುವಂತಹ ಹೀರೋಗಳಷ್ಟೇ ಅಲ್ಲ, ತೆರೆ ಹಿಂದೆ ಕೆಲಸ ಮಾಡ್ತಾ ಇರುವಂತಹ ಸಹಸ್ರಾರು ಜನರಲ್ಲಿ ಒಂದಷ್ಟು ಜನರನ್ನ ಆಯ್ದು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಅಂತಹದ್ದೇ ಮತ್ತೊಂದು ಪ್ರಯತ್ನ. ಇವರೆಲ್ಲರಿಗೂ ಕೂಡ ತೆರೆ ಮೇಲೆ ರಾಜಕಾರಣಿಗಳು ಅನ್ನೋ ಬಣ್ಣ ಇದ್ದೇ ಇರುತ್ತೆ. ಆದರೆ ತೆರೆ ಹಿಂದೆ ಇವರು ನಡ್ಕೊಳ್ಳೋ ರೀತಿಯೇ ಬೇರೆ ಆಗಿರುತ್ತೆ, ಇವರ ಜೀವನದ ಕಥೆಗಳೇ ಬೇರೆ ಆಗಿರುತ್ತೆ. ಆ್ಯಂಡ್ ಈ ಕೊರೋನಾ ಸಂದರ್ಭದಲ್ಲಿ ಇವರು ಮಾಡ್ತಾ ಇರುವಂತಹ ಕೆಲಸ ನಿಜವಾಗ್ಲೂ ಶ್ಲಾಘನೀಯ. ಬಹಳಷ್ಟು ಸಚಿವಾಲಯಗಳಲ್ಲಿ ಈ ರೀತಿಯಾದಂತಹ ಚಮತ್ಕಾರವನ್ನು ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಎಸ್, ನಾನು ಚಮತ್ಕಾರ ಅನ್ನುವಂತಹ ಪದವನ್ನು ಬಳಸ್ತಾ ಇದ್ದೀನಿ. ಬಹುಶಃ ಇವತ್ತಿನ ಎಪಿಸೋಡನ್ನು ನೋಡಿದ್ರೆ ನಿಮಗೂ ಕೂಡ ಇದು ಚಮತ್ಕಾರ ಸರಿ ಅಂತ ಅನಿಸುತ್ತೆ. ಹಾಗಾದರೆ ಅವ್ರ ಬಗ್ಗೆ ಒಂದು ವೀಟಿ ಇದೆ, ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತೀನಿ. ಅವರು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ, ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಆಪ್ತ ಮಿತ್ರ. ಹಿಂದುಳಿದ ವರ್ಗದಿಂದ ಬಂದ ಆ ನಾಯಕ ಬಿಜೆಪಿ ಮಟ್ಟಿಗೆ ಓರ್ವ ಫೈರ್ ಬ್ರ್ಯಾಂಡ್. ಹಿಂದು ಮುಂದು ನೋಡದೆ ಇದ್ದದನ್ನ ಇದ್ದ ಹಾಗೆ ಹೇಳುವ ಡೋಂಟ್ ಕೇರ್ ಕ್ಯಾರೆಕ್ಟರ್ನ ಲೀಡರ್. ಆ ಲೀಡರ್ ಬೇರಾರೂ ಅಲ್ಲ, ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಕ್ಷೇತ್ರದ ಗೆಲುವಿನ ಸರದಾರ, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ KS ಈಶ್ವರಪ್ಪ. KS ಈಶ್ವರಪ್ಪನವರ ಕರ್ಮಭೂಮಿ ತುಂಗಾ ತೀರದ ಮಲೆನಾಡು ಜಿಲ್ಲೆ ಶಿವಮೊಗ್ಗ. ಬಡ ಕುಟುಂಬದಲ್ಲಿ ಜನಿಸಿದ್ದ ಈಶ್ವರಪ್ಪನವರ ಬದುಕು ರೂಪುಗೊಂಡಿದ್ದೆ ಅವರ ತಾಯಿಯವರ ಮಾರ್ಗದರ್ಶನದಿಂದ. ಬದುಕು ಕಲಿಸಿಕೊಟ್ಟ ಪಾಠದಿಂದ ಈಶ್ವರಪ್ಪನವರು ಇಂದು ಜನನಾಯಕರಾಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಈಶ್ವರಪ್ಪನವರು ರಾಜಕಾರಣಿಯಾಗಬೇಕು ಅನ್ನೋ ಕನಸು ಕಂಡವರಲ್ಲ. ಆದರೆ ರಾಜಕಾರಣವೇ ಈಶ್ವರಪ್ಪನವರನ್ನ ಬಯಸಿತ್ತು. ಆಪ್ತಮಿತ್ರ ಯಡಿಯೂರಪ್ಪನವರ ಜೊತೆಗಿನ ಒಡನಾಟ ಹಾಗೂ ಅವರ ಜೊತೆಗಿನ ಹೋರಾಟದ ದಿನಗಳು ಅವರನ್ನ ರಾಜಕಾರಣಕ್ಕೆ ಧುಮುಕುವಂತೆ ಮಾಡಿದ್ವು. ಬಡವ, ಶೋಷಿತ ಹಾಗೂ ರೈತರ ಬಗ್ಗೆ ಇದ್ದ ಪ್ರೀತಿ ಮತ್ತು ಮಮಕಾರ ಈಶ್ವರಪ್ಪನವರನ್ನ ಮಲೆನಾಡು ಭಾಗದ ಗಟ್ಟಿ ರಾಜಕಾರಣಿಯನ್ನಾಗಿ ಮಾಡಿದೆ. ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಅಧಿಕಾರಕ್ಕೆ ತರೋವಲ್ಲಿ ಯಡಿಯೂರಪ್ಪನವರಷ್ಟೇ ಪಾತ್ರ ಈಶ್ವರಪ್ಪನವರದ್ದೂ ಇದೆ. ಆ ಕಾರಣಕ್ಕಾಗಿಯೇ ಅವರು ನಾಡಿನ ಉಪಮುಖ್ಯಮಂತ್ರಿಯೂ ಆದರು. ಇಂದು BS ಯಡಿಯೂರಪ್ಪನವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾಗಿದ್ದಾರೆ. ಕೊರೋನಾ ಸಂದರ್ಭದಲ್ಲೂ ಹಗಲು ರಾತ್ರಿ ಇರದೆ ಜನಸೇವೆ ಮಾಡ್ತಿದ್ದಾರೆ. ಈಶ್ವರಪ್ಪನವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ಹಳ್ಳಿಗಳನ್ನ ಸುತ್ತುತ್ತಿದ್ದಾರೆ. ಕೊರೋನಾ ವೈರಸ್ ವಿರುದ್ಧ ಕೊರೋನಾ ವಾರಿಯರ್ ಆಗಿದ್ದಾರೆ. ಇವತ್ತು ಕೊರೋನಾ ಗ್ರಾಮೀಣ ಪ್ರದೇಶಗಳಿಗೆ ಹರಡಿಲ್ಲ ಅಂದ್ರೆ ಅದರಲ್ಲಿ ಈಶ್ವರಪ್ಪನವರ ಪಾತ್ರ ದೊಡ್ಡದಿದೆ. ಅಷ್ಟೇ ಅಲ್ಲ, ಕೊರೋನಾ ಸಂದರ್ಭದಲ್ಲೂ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ಕಲ್ಪಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಈಶ್ವರಪ್ಪ. ಅಂದಹಾಗೆ ನಮ್ಮ ನಾಡಿನ ಗ್ರಾಮೀಣ ಪ್ರದೇಶದ ಜನರ ಆ ಜನನಾಯಕ KS ಈಶ್ವರಪ್ಪನವರೇ ಇಂದಿನ ನಮ್ಮ ಬಾಹುಬಲಿ. ಎಸ್, ಇಟ್ ಈಸ್ ನನ್ ಅದರ್ ದೆನ್ ಗ್ರಾಮೀಣ ಅಭಿವೃದ್ಧಿ ಸಚಿವರಾದಂತಹ ಶ್ರೀಯುತ ಈಶ್ವರಪ್ಪ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ಆಗಲೇ ಹೇಳ್ತಾ ಇದ್ದಂಥದ್ದು, ಸಾಮಾನ್ಯವಾಗಿ ಗ್ರಾಮೀಣ ಅಭಿವೃದ್ಧಿ ಅಂತಂದರೆ ಓಕೆ, ಎಲ್ಲೆಲ್ಲಿ ಕಚ್ಚಾ ರಸ್ತೆಗಳಿದೆಯೋ ಅಲ್ಲಿಗೆಲ್ಲ ಪಕ್ಕಾ ರಸ್ತೆಗಳನ್ನು ಮಾಡುವಂಥದ್ದು, ಎಲ್ಲೆಲ್ಲಿ ಸ್ಲಮ್ಗಳಿದೆಯೋ ಅಲ್ಲಿ ಮನೆ ಕಟ್ಕೊಡುವಂಥದ್ದು, ಇಂಥ ಒಂದಿಷ್ಟು ಸೆಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆದರೆ ಕೊರೋನಾ ಬಂದಾಗ ಬಹುಶಃ ಎಜುಕೇಷನ್ ಮತ್ತು ಮೆಡಿಕಲ್ ಎಜುಕೇಷನ್ ಮತ್ತು CM ಆಫೀಸ್ ಹಾಗೂ ಅಗ್ರಿಕಲ್ಚರ್ ಬಿಟ್ಟರೆ ಬೇರೆ ಯಾವ ಸಚಿವಾಲಯಗಳು ಕೆಲಸ ಮಾಡ್ತಾ ಇವೆ ಅಂತ ಹುಡುಕಿ ನೋಡಬೇಕಾದಂತಹ ಸಂದರ್ಭ ಬಂತು. ಆದರೆ ಬಹಳ ಸೈಲೆಂಟಾಗಿ ಆದರೆ ವೈಲೆಂಟಾಗಿ ಕೆಲಸ ಮಾಡ್ತಾ ಇದ್ದವರು ಈಶ್ವರಪ್ಪನವರು. ಇನ್ನೇನು ಮಳೆಗಾಲ ಕರ್ನಾಟಕದಲ್ಲಿ ಆರಂಭ ಆಗ್ತಾ ಇದೆ, ಇನ್ನೊಂದು 2-3 ದಿನ ಅಥವಾ 1 ವಾರದಲ್ಲಿ ಶುರುವಾಗುತ್ತೆ. ಇಡೀ ರಾಜ್ಯದಲ್ಲಿ ಸರಿಸುಮಾರು 3-4 ಸಾವಿರ ಇಂಗುಗುಂಡಿಗಳನ್ನು ಮತ್ತು ಸಹಸ್ರಾರು ರೀಚಾರ್ಜ್ ವೆಲ್ಗಳನ್ನು, ಅಷ್ಟೇ ಅಲ್ಲದೆ 6.5 ಲಕ್ಷ
ಗಾರೆ ಕೆಲಸದವರಿಗೆ ನರೇಗಾ ಅಂಡರಲ್ಲಿ ಬರುವಂತಹ ಕಾರ್ಮಿಕರಿಗೆ ಈ ಬಾರಿ ಕೆಲಸವನ್ನು ಕೊಟ್ಟಿದ್ದೀರಿ ಅನ್ನುವಂಥದ್ದು. ನಾನು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್, ನಮ್ಮ ಕ್ಯಾಮ್ರಾ ಟೀಮನ್ನೆಲ್ಲ ಕಳಿಸಿದಾಗ ನಮಗೆ ಭಾಳ ಆಶ್ಚರ್ಯ ಆಗಿದೆ ಏನು ಅಂತಂದರೆ ಅವರೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಕೆಲಸವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಇದ್ಯಾವುದು ಅತಿಶಯೋಕ್ತಿ ಅಲ್ಲ ಈಶ್ವರಪ್ಪನವರೇ, ಹೇಳಿ. ಕೊರೋನಾ ಅಂದ ತಕ್ಷಣ ಇದೇನೋ ಮನುಷ್ಯನ ನುಂಗೇ ಬಿಡುತ್ತೆ, ಮುಗೀತು ನಮ್ಮ ಜೀವನ ಅನ್ನೋಂಥ ಭಯ ಇತ್ತು ಪ್ರಾರಂಭಕ್ಕೆ. ಆದರೆ ಗ್ರಾಮೀಣ ಪ್ರದೇಶದ ಜನ ಸುಸಂಸ್ಕೃತರು ಅನ್ನೋದನ್ನು ಈ ಕೊರೋನಾ ಮುಖಾಂತರ ನಾನಂತೂ ಕಂಡುಕೊಂಡೆ. ಯಾರು ಹಸ್ತು ಹೊಟ್ಟೆಲಿದ್ದಾರೆ ಅವರಿಗೆ ಹೊಟ್ಟೆ ತುಂಬಿಸ್ಬೇಕಾದಂಥ ಕರ್ತವ್ಯ ಸರ್ಕಾರದ್ದು ಇದೆ, ಸಮಾಜದ್ದು ಇದೆ. ಕೊರೋನಾ ಬಂದಂಥ ಸಂದರ್ಭದಲ್ಲಿ ನನಗೂ ಭಯ ಇತ್ತು, ಹೇಗೆ ಉದ್ಯೋಗ ಕೊಡೋದು ಅಂತ, ಹೇಗೆ ಅವರು ಹೊಟ್ಟೆ ತುಂಬಿಸೋದು ಅಂತ. ಕೈ ಚಾಚಿ ಭಿಕ್ಷೆ ಬೇಡಂಥ ಸ್ಥಿತಿನಲ್ಲಿ ಗ್ರಾಮೀಣ ಪ್ರದೇಶ ಜನ ಇಲ್ಲ. ನಾನು ಉದ್ಯೋಗ ಕೊಡಿ, ಉದ್ಯೋಗ ದುಡಿದು ನಾನು ಜೀವನ ಮಾಡ್ತೀನಿ ಅಂತ ಹೇಳೋಂಥ ಜನ ಜಾಸ್ತಿ. ತಕ್ಷಣ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕ ರಾಜ್ಯಕ್ಕೆ 1,810 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು. ಹಿಂದೆ ಯಾರು ಕೂಲಿ ಕೆಲಸ ಮಾಡ್ತಾರೋ ಅವ್ರು ಕೂಲಿ ಹಣ ಕೊಡಿ, ಯಾರು ಮೆಟೀರಿಯಲ್ ಇತ್ತು ಅದು ಮಾಡಿ, ಇನ್ನೊಂದು 1,000 ಕೋಟಿ ಇಟ್ಕೊಳ್ಳಿ, ಏನೇನು ಕೆಲಸ ಮಾಡಿಸ್ಬೇಕು ಅಂತ ಗ್ರಾಮೀಣ ಪ್ರದೇಶ ಜನ ಇದೆಯೋ ಕೆಲಸ ಮಾಡಿಸಿ ಅಂತ. ಭಾಳ ಆನಂದ ಆಯಿತು ನನಗಂತೂ ಕೂಡ. ಇಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ 6,021 ಗ್ರಾಮ ಪಂಚಾಯತಿನಲ್ಲಿ ನಾವೀಗ ನರೇಗಾ ಕಾಮಗಾರಿಗಳು ಶುರು ಮಾಡಿದ್ದೇವೆ. ಇನ್ನು ಹಿಂದೆ 249 ರೂಪಾಯಿ ಕೂಲಿ ಇತ್ತು. ಈ ಕರ್ನಾಟಕ ರಾಜ್ಯಕ್ಕೆ 275 ರೂಪಾಯಿ ಮಾಡಿ ಕೇಂದ್ರ ಸರ್ಕಾರ ನಾನು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಕಾಗಲಿಕ್ಕಿಲ್ಲ. ಇದು ಆಯಿತು. ಇದಾದ ನಂತರ ನಾವೀಗ ಯಾರು ಜಾಬ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಒಂದು ಕುಟುಂಬದಲ್ಲಿ ಒಂದು ಜಾಬ್ ಕಾರ್ಡ್ ಇರುತ್ತೆ, ಅದ್ರಲ್ಲಿ ಮನೆ 3 ಜನ 4 ಜನ 5 ಜನ ಎಷ್ಟು ಜನ ಬೇಕಾದ್ರೂ ಇರ್ಬೋದು, ಅಷ್ಟೂ ಜನಕ್ಕೂ ನಾವು ಉದ್ಯೋಗ ಕೊಡ್ತೇವೆ. ಜಾಬ್ ಕಾರ್ಡ್ ಇಲ್ಲ, ಇದನ್ನು ಅವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲ, ಈ ಮಾತನ್ನು ಅನೇಕರು ಹೇಳ್ತಾರೆ. 3 ಥರ ಜನಕ್ಕೆ ಮಾತ್ರ ನಾವು ಜಾಬ್ ಕಾರ್ಡ್ಗೆ ಅವಕಾಶ ಕೊಡಲ್ಲ. ನಂಬರ್ 1 ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ನಂಬರ್ 2 ಅವ್ರು ಚುನಾಯಿತ ಪ್ರತಿನಿಧಿ ಆಗಿರಬಾರ್ದು. ನಂಬರ್ 3 ರಾಜಕಾರಣಿಗಳಾಗಿರ್ಬಾರ್ದು. ಈ ಥರದಲ್ಲಿ 3 ಥರದ ಜನಗಳಿಗೆ ಬಿಟ್ಟು ಯಾರು ಬೇಕಾದ್ರೂ ಬಂದು ನಾವು ಕೂಲಿ ಕೆಲಸ ಮಾಡ್ತೀನಿ ಅಂತಂದ್ರೂ ಕೂಡ ಅವತ್ತೇ ಜಾಬ್ ಕಾರ್ಡ್ ಕೊಡ್ತೀವಿ, ಅವತ್ತೇ ಕೆಲಸಕ್ಕೆ ತಗೋತೀವಿ. 15 ದಿನದಲ್ಲಿ ಅವ್ರ ಬ್ಯಾಂಕ್ ಅಕೌಂಟಿಗೆ 275 ರೂಪಾಯಿ ಹೋಗುತ್ತೆ. ಹೀಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೀವು ಹೇಳ್ದಂಗೆ 6.5 ಲಕ್ಷಕ್ಕೂ ಹೆಚ್ಚಿಗೆ ಜನ ಇವತ್ತು ಈ ಒಂದು ಕೂಲಿ ಕೆಲಸ ಮಾಡ್ತಾರೆ. ಇದರಿಂದ ಏನೇನು ವೈಯಕ್ತಿಕವಾಗಿ ಸಣ್ಣ ರೈತರು 5 ಎಕರೆ ಒಳಗೆ ಇಟ್ಕೊಂಡಿರೋರು ಅವ್ರ ಜಮೀನಲ್ಲಿ ಅನೇಕ ಕೆಲಸಗಳು ಮಾಡ್ಕೋತಾರೆ. ಅವ್ರ ಅಡಿಕೆ ಬೆಳೆ ಹಾಕ್ಕೋಬೋದು, ತೆಂಗು ಗಿಡಗಳು ಹಾಕ್ಕೋಬೋದು, ಅವ್ರು ಬದ ಕಟ್ಕೋಬೋದು, ಅವ್ರ ಜಮೀನಲ್ಲೇ ಈ ಒಂದು ಸಣ್ಣ ಕೊಳವೆ ರೂಪದಲ್ಲಿ ತಗೋಬೋದು. ಈ ರೀತಿ ಏನು ಬೇಕಾದ್ರೂ ಮಾಡಿಕೊಂಡು ವೈಯಕ್ತಿಕ ಆಸ್ತಿ ಮಾಡ್ಕೊಳೋಕ್ಕೂ ಕೂಡ ಈ ನರೇಗಾದಲ್ಲಿ ಅವಕಾಶ ಇದೆ. ಸಾಮೂಹಿಕವಾಗಿ ಅನೇಕ ಆಸ್ತಿಗಳು ಮಾಡ್ಬೋದು. ನೀವು ಹೇಳ್ದಂಗೆ ಕೆರೆ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು, ಬೇಕಾದಷ್ಟು ಕಾಮಗಾರಿಗಳನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ತೊಗೊಂಡಿದ್ದೀವಿ. ಇದು ನರೇಗಾ ಮುಖಾಂತರ ನರೇಂದ್ರ ಮೋದಿಯವ್ರನ್ನ ಈ ಸಂದರ್ಭ ನೆನೆಸ್ಕೋಬೇಕು. ಅವ್ರು ನೆನೆಸ್ಕೋತಾ ರಾಜ್ಯದ ರೈತರನ್ನು ನೆನೆಸ್ಕೋಬೇಕು. ಇವರಿಬ್ಬರು ಕೊಂಡಿಯಾಗಿ ಮಾತ್ರ ನಾವು ಸರ್ಕಾರದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದೇನು ಇದ್ರಲ್ಲಿ ಭಾಳ ಉತ್ಪ್ರೇಕ್ಷೆ ಇದೆಯಲ್ಲ, ಅವ್ರು ದುಡ್ಡು ಕೊಡಲೇ ನಾವೇನು ಮಾಡಬೇಕಾಗಿತ್ತು, ಇವ್ರು ಕೆಲಸಕ್ಕೆ ಬರ್ದಿದ್ರೆ ನಾವೇನು ಮಾಡಬೇಕಾಗಿತ್ತು. ಕೊಂಡಿಯಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ನಿಜಕ್ಕೂ ನಂಗೆ ತುಂಬ ಈ ಸಂದರ್ಭದಲ್ಲಿ ಸಂತೋಷ ತಂದಿದೆ. ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ ಹೇಳ್ತಾ ಇದ್ರಿ. ನಾವು ಕಳೆದ ಒಂದು 20-25 ದಿನದಿಂದ ನಿಮ್ಮ ದಿನಚರಿಯನ್ನು ಗಮನಿಸೋದಾದರೆ ಸಾಮಾನ್ಯ ಸರಿಸುಮಾರು ಒಂದು 25-28 ಜಿಲ್ಲೆಗಳಿಗೆ ನೀವು ಪ್ರವಾಸ ಮಾಡಿರುವಂಥದ್ದು ಈಶ್ವರಪ್ಪನವರೇ. ಯಾಕೆ ಈಶ್ವರಪ್ಪನವ್ರಿಗೆ ಕೊರೋನಾ ಭಯ ಇಲ್ವಾ ಅಂತ? ನಾನು ಹೇಳಿದ್ನಲ್ಲ, ರಾಕ್ಷಸರ ಹತ್ರ ಕೊರೋನಾ ಬರಲ್ಲ. ನಾನಾಗಲಿ ನೀವಾಗಲಿ ನಮ್ಮಿಬ್ಬರಿಗೂ ಬರದೇ ಇರೋದಕ್ಕೆ ನಾವೊಂದು ರೀತಿಯ ರಾಕ್ಷಸರ ವಂಶ ಅಂತ ಅನ್ಕೋಬೋದು. ಅಂದರೆ ನಾವು ರಾಕ್ಷಸೀಯ ಪ್ರವೃತ್ತಿಯವರಲ್ಲ. ಆದರೆ ಎದೆಗುಂದಂಥ ಪ್ರಶ್ನೆ ಇಲ್ಲ. ಸಮಾಜದಲ್ಲಿ ಈ ರೀತಿ ಸಂಕಷ್ಟ ಇದೆ ಅಂತ ಸಂದರ್ಭದಲ್ಲಿ ನಾನು ಮನೇಲಿ ಕೂತ್ಕೊಂಡ್ರೆ ಯಾವ ನ್ಯಾಯ ಇದು? ಮಂತ್ರಿ ಅಂತಲೇ ಅಲ್ಲ, ಸಮಾಜದಲ್ಲಿರೋಂಥ ಋಣವನ್ನು ನಾವು ತೀರಿಸ್ಬೇಕು. ಇಲ್ಲಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಇಲ್ಲಿ ಅನ್ನ ತಿಂದಿದ್ದೀವಿ, ಸಮಾಜದ ಋಣ ತೀರಿಸ್ಬೇಕಾದ್ರೆ ಸ್ವಲ್ಪ ಧೈರ್ಯವನ್ನು ನುಗ್ಗಬೇಕು. ಆದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು, ಮಾಸ್ಕ್ ಹಾಕ್ಕೊಳ್ಳೇಬೇಕು. ಈ ದಿಕ್ಕಿನಲ್ಲಿ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಳಿದೆ ಆ ದಿಕ್ಕಿನಲ್ಲಿ ನಾನೂ ಕೂಡ ಇದರಲ್ಲಿ ಭಾಗಿಯಾಗಿ ಜನಸಾಮಾನ್ಯರಿಗೂ ಕೂಡ ಇದರಲ್ಲಿ ಜಾಗೃತಿ ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೊರೋನಾ ನನ್ನ ಹತ್ರ ಬರಲ್ಲ ಅನ್ನೋಂಥ ವಿಶ್ವಾಸ ನನಗಿದೆ. ನಾವಾಗಲೇ ಇಂಗು ಗುಂಡಿಗಳ ಬಗ್ಗೆ ಮಾತಾಡ್ತಾ ಇದ್ದಂಥದ್ದು. ಈ ಹಿಂದೆಯೂ ಕೂಡ ಬಹಳಷ್ಟು ಸಚಿವರು ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ
ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದ ಲೆವೆಲಲ್ಲಿ ನಾವೆಲ್ಲ ಕಡೆ ಮಾತಾಡ್ತೀವಿ, ದೊಡ್ಡ ದೊಡ್ಡ ಕಾನ್ಫರೆನ್ಸ್ ಮಾಡ್ತೀವಿ. ಆದರೆ ಚಿಕ್ಕ ಚಿಕ್ಕ ವಿಚಾರಗಳು, ನಮ್ಮ ಮನೆಯಲ್ಲಿ ನಾವು ಯಾರು ಮನೆ ಕಟ್ತೀವೋ ಇಂಗುಗುಂಡಿ ಮಾಡುವಂಥದ್ದು, ಅಥವಾ ಸರ್ಕಾರದ ಮಟ್ಟದಲ್ಲಿ ಒಂದು ಮಾಸ್ ಇಂಗುಗುಂಡಿಗಳನ್ನು ರಚನೆ ಮಾಡುವಂಥದ್ದು, ಅಥವಾ ಯಾವುದಾದ್ರೂ BBMP BDA ಸೈಟನ್ನು ಡೆವಲಪ್ ಮಾಡಬೇಕಾದಾಗ ಅದನ್ನು ಮಾಡಿ ಬಿಟ್ಬಿಡುವಂಥದ್ದು, ಅಂತರ್ಜಲ ವೃದ್ಧಿ ಮಾಡುವಂಥದ್ದು. ಬಯಲುಸೀಮೆ ಇದು ಇವತ್ತು ನಿನ್ನೆಯಿಂದ ಅಲ್ಲ, ದಶಕಗಳಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತಿನ ತನಕ ಅದಕ್ಕೆ ಮುಹೂರ್ತ ಬರಲೇ ಇಲ್ವಾ ಅಂತ ನನಗೆ ಬಹಳ ವರ್ಷದಿಂದ ಆಸೆ ಇತ್ತು. ಮಳೆ ಬರುತ್ತೆ, ಪ್ರತಿ ವರ್ಷವೂ ಮಳೆ ಬರುತ್ತೆ. ಮಳೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ತಿಂಗಳು ಹಿಂದೆ ಮುಂದೆ ಆಗ್ಬೋದು. ಆದರೆ ಆ ಮಳೆ ನೀರು ಸಂಪೂರ್ಣ ಸಮುದ್ರಕ್ಕೆ ಹೋಗುತ್ತೆ, ಇಲ್ಲ ಆವಿಯಾಗತ್ತೆ. 40 ವರ್ಷದ ಕೆಳಗಡೆ ಬಂದಂಥ ಮಳೆ ಭೂಮಿನಲ್ಲಿ 40% ನೀರು ಇಂಗ್ತಾ ಇತ್ತು. ಈಗ 5% ಭೂಮಿಲಿ ನೀರು ಇಂಗ್ತಾ ಇರೋದು. ಹೊಟ್ಟೆ ಉರಿಯುತ್ತೆ. ಅನೇಕ ಜಿಲ್ಲೆಗಳಿಗೆ ಹೋದರೆ 1800 ಅಡಿ ಒಳಗೋದ್ರೂ ಕೂಡ ಬೋರ್ವೆಲ್ಲಿ ನೀರು ಸಿಗಲ್ಲ. ಸೊ ಇದನ್ನು ನಾನು ಗಮನಿಸಿ ನಾನೇನು ಮಾಡಿದೆ, ಹೇಗಾದರೂ ಮಾಡಿ ಅಂತರ್ಜಲವನ್ನು ಜಾಸ್ತಿ ಮಾಡಬೇಕು. ಈ ಆಸೆಯಿಂದ ಈ ನರೇಗಾ ಯೋಜನೆ ಏನು ಬಂದಿದೆ, ಜನ ಕೆಲಸ ಮಾಡೋಕ್ಕೆ ತಯಾರಿದ್ದಾರೆ, ಅವ್ರನ್ನ ಅಂತರ್ಜಲ ಜಾಸ್ತಿ ಮಾಡೋಕ್ಕೆ ಏನು ಪ್ರಯತ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಲಕ್ಕಿಲಿ ಆರ್ಟ್ ಆಫ್ ಲಿವಿಂಗ್ನವರು ರವಿಶಂಕರ್ ಗುರುಜಿಯವರ ತಂಡ ನಮ್ಮ ಸರ್ಕಾರ ಜೊತೆ ಮಾತುಕತೆ ಬಂದರು. ನಮಗೆ ಟೆಕ್ನಿಕಲಿ ನಾವು ಸೌಂಡ್ ಇದ್ದೇವೆ, ನಾವು ಸೂಪರ್ವಿಷನ್ ಮಾಡ್ತೇವೆ, ಗೈಡ್ ಮಾಡ್ತೇವೆ, ನಮಗೊಂದು ರೂಪಾಯಿ ನೀವು ಕೊಡಬೇಡಿ, ನಾವೆಲ್ಲ ಮಾಡ್ತೀವಿ, ನಮ್ಮ ಜೊತೆಗೆ MOU ಮಾಡ್ಕೊಳ್ಳಿ ಅಂತಂದಾಗ ಅವ್ರ ಜೊತೆ MOU ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಂತರ್ಜಲ ಜಾಸ್ತಿ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಟೆಕ್ನಿಕಲಿ ಫೈನಲ್ ಆಗಿದೆ. ಆ್ಯಕ್ಷನ್ ಪ್ಲ್ಯಾನು ಆಗೋಗಿದೆ. ಶಿವಮೊಗ್ಗದಲ್ಲಿ ಈಗಾಗಲೇ ನಾವು ಪ್ರಾಯೋಗಿಕವಾಗಿ ಶುರೂ ಮಾಡಿಬಿಟ್ಟು ಮೊನ್ನೆ 5ನೇ ತಾರೀಕಿಂದ ಎಲ್ಲ ಜಿಲ್ಲೆಗಳಿಗೂ ಕೂಡ ಅಂತರ್ಜಲ ಜಾಸ್ತಿ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ನಡೆಸಿ, ನನಗೆ ವಿಶ್ವಾಸ ಇದೆ 40 ವರ್ಷದ ಕೆಳಗಡೆ ಏನು ನೀರು ಇಂಗ್ತಾ ಇತ್ತೋ ಭೂಮಿ, ಆ ರೀತಿ ಇನ್ನೊಂದು 4-5 ವರ್ಷದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ನೀರು ತರಬೇಕು, ಅಂತರ್ಜಲ ಜಾಸ್ತಿ ಮಾಡಬೇಕು ಅಂತ ಅಂತರ್ಜಲ ಚೇತನ ಅಂತಲೇ ಇದಕ್ಕೆ ಹೆಸರಿಟ್ಟಿದ್ದೇವೆ. ಈಗಾಗಲೇ ಶುರು ಮಾಡಿದ್ದೇವೆ. ಶಿವಮೊಗ್ಗದ ಬಗ್ಗೆ ಮಾತಾಡ್ತಾ ಇದ್ದಂಥದ್ದು, ಈಗಾಗಲೇ ಗ್ರೀನ್ ಝೋನ್ನಲ್ಲಿ ಇದ್ದಂತಹ ಜಿಲ್ಲೆಯನ್ನು ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರ ತೆಗೆದುಕೊಂಡಿರುವಂಥ ಒಂದೆರಡು ನಿರ್ಧಾರಗಳನ್ನು ನೋಡಿದ್ರೆ ಯಾವ್ಯಾವುದು ಇದು ಒಂಥರ ವಾಟರ್ ಮೆಲನ್ ಹಣ್ಣಿದ್ದ ಹಾಗೆ, ಎಲ್ಲಿ ಗ್ರೀನ್ ಇದೆಯೋ ಅದನ್ನು ಓಪನ್ ಮಾಡಿದ ತಕ್ಷಣ ಅದು ರೆಡ್ ಆಗಿಬಿಡುತ್ತೆ ಅನ್ನುವಂಥದ್ದು. ಆ ಒಂದು ದಾಪಗಾಲಲ್ಲಿ ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೀವ ಅನ್ನುವಂಥದ್ದು. ಇದು 3ನೇ ಫೇಸಿನ ಲಾಕ್ಡೌನ್. ಅದು ಲಾಕ್ಡೌನ್ ಅಲ್ಲ, ಆದರೆ ಅದು ಅನ್ಲಾಕ್ಡೌನ್ ಅನ್ನೋ ಥರ ಆಗಿಬಿಡುತ್ತೆ. ಹಸಿರು ಮೇಲೆ ಕಲಂಗಡಿ ನೋಡಿದಾಗ ಒಳಗಡೆ ಓಪನ್ ಮಾಡಿದ್ರೆ ಕೆಂಪು ಅಂತಾರಲ್ಲ, ನನ್ನ ಲೆಕ್ಕ ಆ ಕಲಂಗಡಿ ಮೇಲೆ ಹೆಂಗಿದೆಯೋ ಕೆಂಪಲ್ಲ, ಅದು ಸಿಹಿ. ಅದು ಶಿವಮೊಗ್ಗದಲ್ಲಿ ಕಲಂಗಡಿ ಅಂತ ಹೇಳಿದ್ದಕ್ಕೋಸ್ಕರ ನಾನು ಹೇಳ್ತೀನಿ, 70-80 ಸಾವಿರ ಕಲಂಗಡಿ ಹಣ್ಣು ನಮ್ಮ ಜಿಲ್ಲೆಯಲ್ಲಿ ಬೆಳೆದಿದ್ದರು ರೈತರು. ಏನು ಮಾಡಬೇಕು ಈ ಕಲಂಗಡಿ ಹಣ್ಣು ಅಂತ ಯೋಚನೆ ಮಾಡ್ತಾಯಿದ್ರು. ವ್ಯರ್ಥ ಆಗೋಗುತ್ತಲ್ಲ, ನಾನು ಇಡೀ ಇಷ್ಟು ದಿನ ನಾನು ಬೆಳೆಸಿದ್ದೀನಿ, ನನಗೆ ಏನು ನನ್ನ ಮಕ್ಕಳಿಗೆ ಏನು ಮಾಡಬೇಕು, ಊಟ ತಿಂಡಿ ಏನು ಮಾಡಬೇಕು, ರೈತ ಯೋಚನೆ ಮಾಡ್ತಿರ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತೀರ್ಮಾನ ಮಾಡಿದ್ರು. ಆ 70,000 ಕಲಂಗಡಿ ಹಣ್ಣನ್ನು ಕೊಂಡ್ಕೊಂಡು ಪ್ರತಿ ಮನೆಗೂ ಕೂಡ ಕಲಂಗಡಿ ಹಣ್ಣು ಕೊಡ್ಕೊಂಡ್ಬಂದ್ವಿ. ಮತ್ತೊಂದು ನಮ್ಮ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿದ್ದು ನಂಗೆ ತುಂಬ ಸಂತೋಷ ಆಗಿದ್ದು ಅಂತಂದರೆ, ಈ ಕೊರೋನಾ ಸಂದರ್ಭದಲ್ಲಿ ಬಹಳ ಶ್ರಮ ಹಾಕಿ ತಮ್ಮ ಜೀವವನ್ನೇ ಒತ್ತೆ ಇಟ್ಟು ಕೆಲಸ ಮಾಡಿರೋರು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು. ಹೌದು, ಆ ಸಹೋದರಿಯರಿಗೆ ನಾವು ಎಷ್ಟು ಅವರಿಗೆ ಯಾವ ರೀತಿ ಋಣ ತೀರಿಸಬೇಕು ಅಂತ ನನಗೆ ಗೊತ್ತಿಲ್ಲ. ನಮ್ಮೆಲ್ಲ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಎಲ್ಲ ಸೇರಿ ತೀರ್ಮಾನ ಮಾಡಿದ್ರು. ಯಾರ್ಯಾರು ಶಿವಮೊಗ್ಗ ನಗರದಲ್ಲಿ ಆಶಾ ಕಾರ್ಯಕರ್ತರಿದ್ದಾರೆ, ಯಾರ್ಯಾರು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಇವರು ಅಷ್ಟೂ ಜನಕ್ಕೂ ಕೂಡ ನಮ್ಮ ಸಕ್ಕತ್ತಂಗಿಯವರು ಅಂತ ಅಂದ್ಕೊಂಡು ಅವ್ರಿಗೆ ಬಾಗಣ ಕೊಡಬೇಕು ಅಂತ ಸೀರೆ ಕೊಟ್ಟು ಅವ್ರು ಏನೇನು ಬೇಕೋ ಎಲ್ಲ ಕೊಟ್ಟಿದ್ದೇವೆ. ಓಕೆ, ಅವ್ರು ಹೇಳ್ತಾರಲ್ಲ, ಅಣ್ಣ ನಮ್ಮ ಸ್ವಂತ ಅಣ್ಣ ಕೊಡ್ತಿದ್ನೋ ಕೊಟ್ಟಿದ್ದಿಲ್ಲ, ಅಣ್ಣನ ಸ್ವರೂಪದಲ್ಲಿ ನೀವು ಕೊಟ್ಟಿದ್ದೀರಿ, ನಾವು ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅಂತ. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಈಶ್ವರಪ್ಪನವರೇ ನಮಸ್ಕಾರ. ಹಲೋ, ನಮಸ್ತೆ. ನಾನು ಬಳ್ಳಾರಿ ಜಿಲ್ಲಾ ಪಂಚಾಯತ್ CEO ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆ ಇವತ್ತು ನಮ್ಮ ಬಾಹುಬಲಿಯಲ್ಲಿ ಈಶ್ವರಪ್ಪನವರು ಸಚಿವರಿದ್ದಾರೆ. ಅವರು ಆಗಲೇ ಮಾತಾಡ್ತಾ ಇದ್ದಂಥದ್ದು ರೀಚಾರ್ಜ್ ವೆಲ್ಗಳ ಬಗ್ಗೆ ಮತ್ತು ಇಂಗುಗುಂಡಿಗಳ ಬಗ್ಗೆ. ಹೇಳಿ, ಹೇಗೆಲ್ಲ ಸಹಕಾರ ಸಿಗ್ತಾ ಇದೆ ಸಚಿವರಿಂದ ಅಂತ. ನಮಸ್ತೆ ಸರ್. ನಮಸ್ತೆ, ಹೇಳಿಪ್ಪ. ಅದೇ ನಮ್ಮ ಸಚಿವರು ಮಾರ್ಗದರ್ಶನದಲ್ಲಿ ನಾವು ಬಳ್ಳಾರಿ, ತಮಗೆ ಗೊತ್ತಿದ್ದಂಗೆ ಅತ್ಯಂತ ನಮಗೆ ರಾಜ್ಯದಲ್ಲೇ ಅತಿ ಕಡಿಮೆ ಮಳೆ ಬರುತ್ತೆ. ಆಲ್ಮೋಸ್ಟ್ ವರ್ಷದಲ್ಲಿ ಒಂದು 600 ಮಿಲಿಮೀಟರ್ ಮಳೆ ಬರುತ್ತೆ. ಸೊ ಆ ಕಾರಣದಿಂದ ನಾವೇನ್ ಮಾಡಿದೀವಿ, ನಮ್ಮ ರೈತರ ಜಮೀನಲ್ಲಿ
ಇಲ್ಲಿ ತನಕ 1,200 ಕೃಷಿ ಹೊಂಡ ಮಾಡಿದೀವಿ. ಆಮೇಲೆ ಒಂದು 13,000 ಹೆಕ್ಟೇರ್ ರೈತರ ಜಮೀನಲ್ಲಿ ಬಂಡಿಂಗ್ ಮಾಡಿದೀವಿ. ಆಮೇಲೆ ನಮ್ಮ ಸಚಿವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಚೆಕ್ ಡ್ಯಾಮು, ಆಮೇಲೆ ವಿನೂತವಾಗಿ ಈ ಬೋರ್ವೆಲ್ ಇಂಜೆಕ್ಷನ್ ವೆಲ್ ಅಂತ ಏನು ಬೋರ್ವೆಲ್ಲು ನಮ್ಮ ಬೇರೆ ಬೇರೆ ಸ್ಕೀಮಲ್ಲಿ ಬೋರ್ವೆಲ್ ಕೊಡ್ದಿರ್ತೀವಿ, ಆ ಬೋರ್ವೆಲ್ಲು ಬತ್ತು ಹೋಗಿರುತ್ತೆ. ನೇರವಾಗಿ ಮಳೆ ನೀರ್ನ ಆ ಬೋರ್ವೆಲ್ಗೆ ನಾವು ಫಿಲ್ಟರ್ ಮಾಡಿ ಹಾಕಿ ಡೈರೆಕ್ಟ್ ಆಗಿ ಅಂತರ್ಜಲನ ಹೆಚ್ಚಿಸೋದು ಕಾರ್ಯಕ್ರಮನು ಹತ್ರ ಈಗ ಲಾಸ್ಟ್ ಒಂದು 4 ತಿಂಗಳಲ್ಲಿ 100 ಮಾಡಿದ್ದೀವಿ. ಓಕೆ ಓಕೆ, ಲವ್ಲಿ. ಹೌದು. ಅದೇ ಈ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಜನ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡೋದಕ್ಕೆ ಮತ್ತು ನೆರವಾಗಿದೆ ಈ ಒಂದು ಇಂಗುಗುಂಡಿ ಅನ್ನೋದೇ ಒಂದು ವಿಶೇಷ. ಹೌದು ಹೌದು, ಅಂದ್ರೆ ಇಂಗುಗುಂಡಿ ಮಾಡಿದೀವಿ. ಅದಕ್ಕಿಂತ ಜಾಸ್ತಿ ಕೆಲಸ ಯಾವ್ದ್ರಲ್ಲಿ ನಾವು ಕೊಟ್ಟಿದೀವಿ ಅಂದ್ರೆ ರೈತರ ಜಮೀನಲ್ಲಿ ಬದು ನಿರ್ಮಾಣ ಮತ್ತೆ ಕೃಷಿ ಹೊಂಡದಲ್ಲಿ ಕೊಟ್ಟಿದೀವಿ. ಹತ್ರ ಇವತ್ತು ನಮ್ಮಲ್ಲಿ 94,000 ಜನ ಕೆಲಸ ಮಾಡ್ತಾ ಇದ್ದಾರೆ ನರೇಗಾದಲ್ಲಿ. ಅದರಲ್ಲಿ ಮ್ಯಾಕ್ಸಿಮಮ್ ಜನ ಕೃಷಿ ಹೊಂಡ ಬದು ನಿರ್ಮಾಣದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಂಟಾಸ್ಟಿಕ್. ಹೀಗೆ ಮುಂದುವರಿಲಿ ನಿಮ್ಮ ಕೆಲಸಗಳು. ಈ ನರೇಗಾ ಕಾಮಗಾರಿಗಳನ್ನು ಶಿವಮೊಗ್ಗ ಗ್ರಾಮದಲ್ಲಿ, ಶಿವಮೊಗ್ಗ ತಾಲೂಕಿನಲ್ಲಿ ಒಂದು ಹಳ್ಳಿ, ಅಲ್ಲೊಂದು ದೊಡ್ಡ ಕೆರೆ, ರಾಮಪ್ಪನ ಕೆರೆ ಅಂತನೋ ಎಂಥದ್ದು ಆ ಕೆರೆ 714 ಜನ ಕೂಲಿ ಕೆಲಸ ಮಾಡ್ತಿದ್ದಾರೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವ್ರು ಕೊಟ್ಟಂಥ ಗುರಿ ಬೆಳಿಗ್ಗೆ 6:30 ಶುರು ಮಾಡ್ತಾರೆ. ಮಾಡಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನೆಲ್ಲ ನೋಡ್ಕೊಂಡು ಬಂದ್ವಿ. ಕಾರ್ ಹತ್ತಬೇಕು, ಬೇರೆ ಊರಿಗೆ ಹೋಗ್ಬೇಕು ಅಂತ ಒಂದಿಷ್ಟು ಜನ ಬಂದರು. ನಾನೇ ಸ್ವಲ್ಪ ಯೋಚನೆ ತಪ್ಪು ಮಾಡಿದೇನು ಅಂತ ಆಮೇಲೆ ಅನ್ನಿಸ್ತು ನನಗೆ. ಇವರೇನೋ ನನ್ನ ಕಿಟ್ ಕೇಳಕ್ಕೆ ಬಂದಿರಿ ಅಂತ ಅಂದ್ಕೊಂಡೆ. ತುಂಬ ಜನ ಒಟ್ಟಿಗೆ ಬಂದರು. ಓಕೆ, ಏನು ಅಂತಂದೆ. ಚೆಕ್ ತಕ್ಕೊಟ್ರು. 10,000 ರೂಪಾಯಿದು 2, 5,000 ರೂಪಾಯಿದು 2. ಏನಿದು ಅಂದೆ. ಸರ್, ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ನಾವು ಕೊಡ್ತಾ ಇದ್ದೀವಿ ಅಂತ. ಯಾರು? ಕೂಲಿ ಕೆಲಸ ಮಾಡ್ತಾ ಇರೋರು. ಇದನ್ನು ನಾವು ನೀವು ನೋಡ್ತಾ ಇರ್ಬೇಕಾದ್ರೆ ನನಗೆ ನಿಜಕ್ಕೂ ಕೂಡ ಆಶ್ಚರ್ಯನೇ ಆಗ್ಬಿಡ್ತು. ಸರ್, ಒಂದು ನಿಮಿಷ ಇರ್ರಿ ಅಂತ ಯಾರೋ ಬೋಡೋದ, ಅಲ್ಲಿ ಪಕ್ಕದಲ್ಲೇ ಮನೆ. ಅವನು ಬಂದು 2,000 ರೂಪಾಯಿ ಚೆಕ್ ಕೊಟ್ಟಾರೆ. ಕೊರೋನಾ ಗೆಲ್ತೀವೋ ನಾವು ಗೆಲ್ತೀವೋ ಒಂದು ಘಟನೆ. ಇವತ್ತು 95-96% ಜನ ವ್ಯವಸ್ಥೆಗೆ, ಶಿಸ್ತಿಗೆ ಹೊಂದಾಣಿಕೆ ಆಗ್ತಾ ಇರೋದಕ್ಕೋಸ್ಕರನೇ ಈ ದೇಶದಲ್ಲಿ ಕೊರೋನಾ ಓಡ್ತಾ ಇರೋದು. ಈ 3-4% ಜನ ದರಿದ್ರಗಳಿದ್ದಾವೆ, ಅದರಲ್ಲಿ ತಬ್ಲಿಗೂ ಸೇರಿ. ಮೇಮೆ ಜ್ಞಾನ ಬೇಡವಾ? ಇಡೀ ದೇಶದ ಜನ ಇವು ಒಂದು ಉತ್ಸಾಹದಲ್ಲಿ, ಶಿಸ್ತಲ್ಲಿ ಇದ್ದಾರೆ ಅಂತ ಅಂದಾಗ ಅಲ್ಲೆಲ್ಲ ಹೋಗ್ತಾರಂತೆ. ನಾನು ಯಾವುದೇ ಧರ್ಮ, ದೇಶ, ಜಾತಿ ಹೇಳೋಕ್ಕೆ ಇಷ್ಟಪಡಲ್ಲ. ಇಲ್ಲಿ ರಾಜಕೀಯ ತರಕ್ಕೂ ನಾನು ಇಷ್ಟಪಡೋದಿಲ್ಲ. ಆದರೆ ತಬ್ಲಿಗಿ ಅನ್ನೋರು ಇವತ್ತು ಇಡೀ ದೇಶದ ಹಾಳು ಮಾಡಿಬಿಟ್ರಲ್ಲ. ಆದರೆ ಅದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು ಈಶ್ವರಪ್ಪ? ಯಾರಿಗೆ? ಕಾನ್ಫರೆನ್ಸ್ ನೋಡೋದಕ್ಕೆ ಯಾವತ್ತಿಂದ? ಇದೆಲ್ಲ ಬೇರೆ. ನಾನು ಕಾನೂನು ಅಂಶಕ್ಕೆ ಬರ್ತಾ ಇಲ್ಲ. ನಾನು ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಅವರಿಗೆ ಮಹಿಮಾ ಜ್ಞಾನ ಇಲ್ವಾ? ಈ ಸಂಸ್ಕೃತಿ ಎಂಥದ್ದು ಅಂತ ಗೊತ್ತಿಲ್ವ ಅವರಿಗೆ? ಇದರಿಂದ ನನಗೆ ಇಡೀ ದೇಶ ಹಾಳು ಮಾಡ್ತಾ ಇದ್ದೀನಿ ನಾನು. ಇದು ಜ್ಞಾನ ಇಲ್ದಾನೆ ಇವತ್ತು ಇಡೀ ದೇಶ. ನಮ್ಮೂರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಹೌದು, ಹಸಿರು ಹೊಲೆ ಹೆಂಗೆ ಇಟ್ಕೊಂಡಿದ್ದೀವಿ ನಾವು ಅಂತಂದು ನಮ್ಮ ಜಿಲ್ಲಾಧಿಕಾರಿಗಳು ನನಗೆ ಬೆಳಿಗ್ಗೆ 6-6:30 ವಾಕ್ ಮಾಡ್ತಾ ಇರೋ ಸಂದರ್ಭ DC ಫೋನ್ ಮಾಡಿದ್ರು. ನಾನು ಎಲ್ಲ ಸಭೆಯಲ್ಲೂ ಹೇಳ್ತಾ ಇದ್ದೆ, DC, SP, CO, ಹೆಣ್ಮಗಳು, DHO ಎಲ್ಲರೂ ಕೂಡ ಅವರು ಹಗಲು ರಾತ್ರಿ ಮನೆ ಮಠ ಬಿಟ್ಟು ಸುತ್ತಿದ್ದಾರೆ. ಅವರು ಜೀವನೇ ಒತ್ತೆ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಅವ್ರ ಋಣ ಹೆಂಗೆ ತೀರ್ಸೋದಪ್ಪ ನಾವು ಅಂತ ಹೇಳ್ತಾ ಇದ್ದೆ. ಬೆಳಗ್ಗೆ 6 ಗಂಟೆಗೆ DC ಫೋನ್ ಮಾಡಿ ಹೇಳ್ತಾರೆ, ಬ್ಯಾಡ್ ನ್ಯೂಸ್ ಸರ್ ಅಂದರು. ಏನಪ್ಪ ಅಂದೆ. ಈ ರೀತಿ 8 ಜನಕ್ಕೆ ಪಾಸಿಟಿವ್ ಬಂದುಬಿಟ್ಟಿದೆ ಅಂತ. ಕುಟುಂಬದಲ್ಲಿ ಯಾರಿಗೋ ತೊಂದರೆ ಆಗಿದೆ, ಆರೋಗ್ಯ ಕೆಟ್ಟಿದೆ ಅನ್ನೋ ಸಂದರ್ಭದಲ್ಲಿ ನೋವಿತ್ತಲ್ಲ, ಆ ನೋವಿನ ಭಾವನೆ ಅವ್ರದ್ದು. ನಾನು ಮಂತ್ರಿ, ಅವ್ರು DC ಅಲ್ಲ, ಅಣ್ತಮ್ಮಂದ್ರಂಗೆ ಹಂಚ್ಕೊಂಡ್ವಿ. ಧೈರ್ಯ ಹೇಳಿದೆ, ಆಯ್ತು ಬಿಡಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನಾವು ಬೇಕು ಅಂತ ಮಾಡಿದ್ದೀವ, ಉಳಿದಿದ್ದೆಲ್ಲ ಪ್ರಯತ್ನ ಮಾಡೋಣ, ಇನ್ನು ಕಂಟ್ರೋಲ್ ಮಾಡೋಣ. ಸರಿ, ಇಮ್ಮಿಡಿಯೇಟಾಗಿ ಆ 8 ಜನ 9 ಜನ ಏನು ಬಂದಿದ್ದರು ಅವ್ರನ್ನ ಸಪ್ರೇಟಾಗಿ ಲಾಕ್ಡೌನ್ ಮಾಡಿ ಅವರಲ್ಲಿ ಕ್ವಾರಂಟೈನ್ ಮಾಡಿ, ಅವತ್ತು ಬಂದಿದ್ದ ಒಟ್ಟು ಜನ 280 ಜನ ಶಿವಮೊಗ್ಗ ಬಂದವರು. ಅವ್ರು 8 ಜನ ಬಿಟ್ಟು ನೆಕ್ಸ್ಟ್ ಡೇ ಎಷ್ಟು ಬರುತ್ತೆ ಪಾಸಿಟಿವ್, ಈ ಭಯ ಇತ್ತು ಎಲ್ರಿಗೂ, ನನಗೂ ಇತ್ತು. ನಾನು ಇಲ್ಲಿ ಬಂದೆ ರಾತ್ರಿ 11 ಗಂಟೆ DC ಫೋನ್ ಮಾಡಿದೆ. ಸರ್, 176 ಟೆಸ್ಟ್ ಮಾಡಿಸಿದ್ದೀವಿ, ಅಷ್ಟು ನೆಗೆಟಿವ್ ಸರ್. ಸೊ ನಿಮ್ಮ ಪ್ರಕಾರ ತಬ್ಲಿಗಳಿಂದ ಮಾತ್ರ ಕೊರೋನಾ ಬಂದಿದ್ದು ಅಂತ ಹೇಳಿ? ಮೇಜರ್ ಅವರಿಂದನೇ, ಜವಾಬ್ದಾರಿ ಇಲ್ಲದೆ ಮಾಡಿದ್ದು ಒಂದೇ. ನಾನು ಪರ್ಪಸ್ ಆಗಿ ಮಾಡ್ತಾ ಇದ್ದಾರೋ ಅಂತ ಅನುಮಾನ ನನಗೆ, ಬೇರೆ ಯಾರು ಪರ್ಪಸ್ ಆಗಲ್ಲ. ನಾನು ಯಾಕೆ ಅವ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಡೀ ದೇಶದಲ್ಲಿ ಈ ತಬ್ಲಿಗಿಗಳ ಬಗ್ಗೆ ಇವತ್ತು ದ್ವೇಷ.
ಆ ತಬ್ಲಿಗಳು ಮಾಡಿರೋದ್ರಿಂದ ಎಲ್ಲ ಮುಸಲ್ಮಾನರ ಬಗ್ಗೆ ದ್ವೇಷ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ಇವರಿಂದ ನಮ್ಗೆ ಹಂಗಾಗಿದೆ. ಮುಸಲ್ಮಾನರೇನೋ ಒಂದು ಅಂಗಡಿನಲ್ಲಿ ತಳ್ಳೋ ಗಾಡೀಲಿ ಹಣ್ಣು ತೊಗೊಂಡೋದ್ರೆ ಜನ ತೊಗೋತಿಲ್ಲ, ಈಗ ತರಕಾರಿ ತೊಗೊಳ್ತಿಲ್ಲ, ಇವರಿಂದ ನಮಗೇನೋ ಬರ್ತಿದೆ ಅಂತ. ಇದು ಬೇಜವಾಬ್ದಾರಿ. ಒಬ್ಬರು ಕಾಲರ್ ಲೈನಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಅಮ್ಮ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗುರ್ತು ಸಿಕ್ತಾ? ಹಾ ಇವತ್ತು ನಮ್ಮ ಬಾಹುಬಲಿ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವರಾದಂತಹ ಈಶ್ವರಪ್ಪನವರಿದ್ದಾರೆ. ಹೌದಮ್ಮ. ಕೇಳ್ತಾ ಇದ್ದೀನಿ, ನೀವು ಗುರ್ತು ಸಿಕ್ಕಿದ್ರಾ ಅಂತ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಗುರ್ತು ಸಿಕ್ಕದ ಅಂತಲ್ಲ? ಫೋನಲ್ಲಿ ಕರೆಯಲ್ಲಿ ಧ್ವನಿ ಗುರ್ತು ಸಿಕ್ತಾ ಅಂತ. ಹ್ಞೂನಮ್ಮ, ಗುರ್ತಿತ್ತು. ಅವ್ರಿನ್ನೂ ಗುರ್ತು ಹಿಡ್ದಿಲ್ಲ ನೋಡಿ, ಕಂಡು ಹಿಡ್ದಿಲ್ಲ ಅಲ್ಲ? ಹೇಳಮ್ಮ, ನಿನ್ನ ಹೆಸರು ಹೇಳಮ್ಮ. ಅಲ್ಲ ಹೇಳಿ, ಹಾಂ ಹೇಳ್ರಿ ನಾನು ಯಾರು ಅಂತ. ದಡ್ಡ ಅಂತ ಗೊತ್ತಾಗ್ತಿಲ್ಲಮ್ಮ. ಮತ್ತೆ ಇನ್ಯಾರ್ದು ಹೆಸರು ಹೇಳ್ಬಿಟ್ಟು ನೀ ಸಿಟ್ಟು ಮಾಡ್ಕೊಂಡ್ರೆ ನಾನೇ ಮಾಡಲಿ? ಇದು ಮಣ್ಣ. ಮತ್ತೊಂದ್ಸತಿ ಆ ಪೆಟ್ ಹೆಸರು ಕರೀರಿ. ಇನ್ನೊಂದ್ಸರಿ ಕರೆದ್ರೆ ಮನೆ ಬಂದ ನೋಡ್ಕೊತೀನಿ, ಇನ್ನೊಂದ್ಸರಿ ಕರೆಯಲ್ಲ ಗೊತ್ತು ನನಗೆ. ಯಾಗದ ಬಗ್ಗೆ ಮಾತಾಡ್ತಾ ಇದ್ರು ಈಶ್ವರಪ್ಪನವರು. ಒಂದು ಜನ ಈ ಸಂದರ್ಭದಲ್ಲಿ ಮಾಡಿರುವಂಥ ತ್ಯಾಗ, ಅಟ್ ದ ಸೇಮ್ ಟೈಮ್ ರಾಜಕಾರಣಿಗಳ ಕುಟುಂಬದವರಾಗಿರಬಹುದು ಅಥವಾ ಯಾರು ನಾವು ಕೊರೋನಾ ವಾರಿಯರ್ಸ್ ಅಂತ ಕರಿತಾ ಇದ್ದೀವಿ, ಅವರ ಕುಟುಂಬದವರು ಮಾಡಿರುವಂಥ ತ್ಯಾಗ ಕೂಡ ನಿಜವಾಗ್ಲೂ ದೊಡ್ಡದು. ಮನೆಯಿಂದ ಹೊರಗಡೆ ಹೋದಾಗ ಏನಾಗುತ್ತೆ ಹೇಗಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಬೇರೆ ಸಂದರ್ಭಗಳೇ ಬೇರೆ, ಇಂಥ ಸಂದರ್ಭಗಳೇ ಬೇರೆ. ಹೇಳಿ, ಏನು ಹೇಳ್ತೀರಿ? ಹೇಗಿರ್ತಾರೆ ಮನೇಲಿ? ಹೊರಗಡೆ ಅಂತೂ ಫುಲ್ ಫೈರ್ ಬ್ರ್ಯಾಂಡ್ ಆಗಿರ್ತಾರೆ, ಮನೇಲೂ ಹಾಗೇನಾ ಸಾಫ್ಟ್ ಆಗಿರ್ತಾರ ಅಥವಾ ಒರ್ಟಾಗಿರ್ತಾರ ಅಂತ? ನಾನು ಹೇಳಿದ್ಕೆಲ್ಲ ಅವ್ರ ವಿರುದ್ಧನೇ ಅಮ್ಮ. ಹೊರಗಡೆ ಹೋಗ್ಬಿಡಿ ಅಂದ್ರೆ ನಾನು ಹೊರಗಡೆ ಹೋಗ್ಬಿಡ್ರಿ, ಯಾಕಷ್ಟು ಹೊರಗಡೆ ಹೋಗ್ತೀರಾ ಅಂತ ಹೇಳಿದ್ರೆ ಮನೇಲಿ ಇರಕ್ಕಾಗತ್ತ, ಜನ ನೋಡ್ಬಾರ್ದ ಅಂತ ಕೇಳ್ತಾರೆ. ಒಂದು 8:30 ಹೋಗ್ಬಿಡ್ಬೇಕಮ್ಮ ಅವರು. 8:30 ಹೋಗ್ಬಿಡ್ರಿ, ಸ್ವಲ್ಪ ಮಾತು ಇದು ಜನ ಎಲ್ಲ ಕಡಿಮೆ ಇದಾದ್ಮೇಲೆ ಹೋಗಂತ್ರಿ ಅಂದ್ರೆ ಕೇಳೋದೇ ಇಲ್ಲ ಅವರು. 8:30 ಮನೆ ಬಿಟ್ರೆ ಅಂದ್ರೆ ಮತ್ ಮಧ್ಯಾಹ್ನ ಬರೋದೇ 2 ಗಂಟೆ 2:30. ಮತ್ತೆ ಜನ ಮಧ್ಯ ಎಲ್ಲ ಸೇರ್ಬಿಡ್ರಿ, ಸ್ವಲ್ಪ ದೂರ ಇರಿ ಅಂದ್ರೆ ನಮ್ಗೇನು ಆಗಲ್ಲ, ಸುಮ್ಮನಿರು ಅಂತ ನನಗೆ ಗಲಾಟೆ ಮಾಡ್ತಾರೆ. ನನ್ನ ಹತ್ರ ಒಂದ್ ದಿವಸ ಜಗಳ ಆಡಿದ್ದಾರೆ. ಜಗಳ ಆಡಿರೋದು, ಗಲಾಟೆ ಮಾಡಿರೋದು ಆಗಿರ್ಬೋದು, ಆದ್ರೆ ಗೆದ್ದಿದ್ದು ಯಾರದ್ರಾಗೆ? ಗೆದ್ದಿದ್ದು ನಾನು ನೀನು? ಅವ್ರ ಎದುರು ಹೇಳ್ಬಾರ್ದು. ಹೇಳ್ಬಾರ್ದಾ? ಅವರು ಒಳ್ಳೆಯವ್ರು, ಹೇಳಿ ಪರವಾಗಿಲ್ಲ, ನಿನ್ನೆಷ್ಟು ಕೆಟ್ಟವರಲ್ಲ ಅವರು, ಒಳ್ಳೆಯವ್ರೆ ಹೇಳು. ಅವ್ರ ಎದುರು ಹೇಳ್ಬಾರ್ದು. ಇಬ್ರು ಮಧ್ಯೆ ಯಾರೇ ಗೆದ್ದಿರ್ಲಿ, ಆದರೆ ಇಬ್ರು ಸೇರಿಸಿ ರಾಜ್ಯನ ಗೆಲ್ಲಿಸಿ ಅನ್ನೋದು ನಮ್ಮ ಆಶಯ. ಆದರೆ ನಾವು ಭಾಳ ನಮ್ಮ ಇನ್ವೆಸ್ಟಿಗೇಷನ್ ಟೀಮಿಂದ ಕಂಡು ಹಿಡ್ಕೊಂಡಿದ್ದೇನು ಅಂತಂದರೆ, ಸಾಮಾನ್ಯವಾಗಿ ರಾಜಕಾರಣಿಗಳ ಮನೆಯವ್ರ ಮೇಲೆ ಒಂದು ಆರೋಪ ಇರುತ್ತೆ, ಮನೆಯವರಿಂದ ಒಂದು ಆರೋಪ ಇರುತ್ತೆ, ಫ್ಯಾಮಿಲಿಗೆ ಸಮಯ ಕೊಡೋದಿಲ್ಲ ಅಂತ. ಆದರೆ ಬಹುಶಃ ಈಶ್ವರಪ್ಪನವರು ಅದಕ್ಕೆ ತದ್ವಿರುದ್ಧ ಅಂತ ಅನ್ಸುತ್ತೆ. ಇರೋದ್ರಲ್ಲಿ ಆದಷ್ಟು ಸಮಯ ಫ್ಯಾಮಿಲಿ ಜೊತೆ ಕಳೀತಾರೆ ಅನ್ನುವಂಥದ್ದು. ಹೌದಾ? ಇದು ಸತ್ಯನಾ? ಹೌದಮ್ಮ, ಸತ್ಯ, ಖಂಡಿತ ಸತ್ಯ. ಅವರು ಎಷ್ಟೇ ಹೊರಗಡೆ ಹೋದ್ರುನುವೆ ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ಬೇಕು. ನನ್ನ ಹತ್ರ ಸ್ವಲ್ಪ ಜಗಳ ಆಡ್ಬೇಕು. ಅವರು ಮಕ್ಕಳ ಹತ್ರನೂ ಸ್ವಲ್ಪ ಜಗಳ ಆಡಿ ಖುಷಿ ಪಡಿಸಿ, ಮಗನ ಹತ್ರನೂ ಒಂಥರ ಅಣ್ಣ ತಮ್ಮ ತರ ಜಗಳ ಆಡಿ ತುಂಬಾ ಚೆನ್ನಾಗಿರ್ತಾರಮ್ಮ. ನಾನು ಅವ್ರನ್ನಂತ ಗಂಡನ್ ಪಡಿಲಿಕ್ಕೆ ಪುಣ್ಯ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಹೀಗೆ ನಿಮ್ಮ ಅನ್ಯೋನ್ಯತೆ ಮತ್ತು ಸಪೋರ್ಟ್ ಕಂಟಿನ್ಯೂ ಆಗ್ತಾ ಇರಲಿ, ಮುಂದೆ ನಡೀತಾ ಇರಲಿ ಅಂತ, ಸಾಕ್ತಾ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಆಯ್ತಮ್ಮ, ಆಯ್ತು. ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದಾದರೆ ಭಾಳ ಅಂದರೆ ಜಗಳ ಅಂತ ಏನೇ ಹೇಳ್ತಾ ಇರ್ಬೋದು, ಆದರೆ ಎಷ್ಟು ಲವಲವಿಕೆಯಿಂದ ಅವರು ಹೇಳ್ತಾ ಇದ್ದಂಥದ್ದು ನಮಗೂ ಭಾಳ ಆಶ್ಚರ್ಯ ಆಗಿದ್ದಂಥದ್ದು. ಇದೆಲ್ಲ ಒತ್ತಡದ ಮಧ್ಯೆಯೂ ಕೂಡ BJP ಪಕ್ಷದಲ್ಲಿ ಬಹುಶಃ 2 ಕಾಂಬಿನೇಷನನ್ನು ನಾವು ಜೋಡತೆಗಳು ಅಂತ ಕಡಿಬೋದು. ಒಂದು ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರು, ಮತ್ತೊಂದು ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪನವರು. ಪಕ್ಷ ಕಟ್ಟಿ ಇವತ್ತಿನ ದಿನ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಪಕ್ಷ ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಂತಿದೆ ಅಂತಂದರೆ ಇದಕ್ಕೆ ನಿಮ್ಮೆಲ್ಲರ ಪಾಲು ಎಷ್ಟು ಅನ್ನೋದು ಪಕ್ಷ ಅರ್ಥಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇತಿಹಾಸ ಕೂಡ ಅದರಲ್ಲಿ ರಚಿತವಾಗಿದೆ. ಆದರೆ ಇದೆಲ್ಲದರ ಮಧ್ಯೆ ಫ್ಯಾಮಿಲಿಗೆ ಟೈಮ್ ಕೊಡ್ತಿರಂತೆ, ಪ್ರತಿ ವರ್ಷ 2-3 ಟ್ರಿಪ್ ಹೋಗಿ ಬರ್ತಿರಂತೆ ಎಲ್ಲ ಫ್ಯಾಮಿಲಿನ ಇಟ್ಕೊಂಡು. ಹೌದಾ? ಮನುಷ್ಯನ ಜೀವನ ಯಂತ್ರ ಆಗಬಾರ್ದು. ಹುಟ್ಟಿ ಬೆಳೆದ ನಂತರ
ನಾವು ಏನು ನಮ್ಮ ನಂಬಿಕೆಗಳಿದೆಯಲ್ಲ, ನಮ್ಮ ಶ್ರದ್ಧೆಗಳಿದೆಯಲ್ಲ, ಅದಕ್ಕೆ ಕುಟುಂಬದ ಅಷ್ಟೂ ಜನಕ್ಕೂ ಕೂಡ ಆ ದಿಕ್ಕಲ್ಲಿ ಹೋಗೋಂಥ ಪ್ರಯತ್ನಗಳಾಗಬೇಕು. ನನಗೆ ಗೊತ್ತಿರೋ ಪ್ರಕಾರ ಈ ದೇಶದಲ್ಲಿ ಎಷ್ಟು ದೇವಸ್ಥಾನಗಳಿದೆ, ಯಾತ್ರಾ ಸ್ಥಳಗಳಿದೆ, ಹೆಚ್ಚು ಕಡಿಮೆ ಎಲ್ಲದಕ್ಕೂ, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಎಲ್ಲದಕ್ಕೂ ನಾನು ಹೋಗಿದ್ದೇನೆ. ಹೋಗ್ಬೇಕಾದ್ರೆ ಒಂದಕ್ಕೂ ಕೂಡ ಒಬ್ಬನೇ ಹೋಗಿಲ್ಲ. ನಾನು, ನನ್ನ ಹೆಂಡತಿ, 4 ಜನ ಹೆಣ್ಮಕ್ಕಳು, 4 ಜನ ಅಳಿಯಂದರು, ಮಗ, ಸೊಸೆ, 8 ಮೊಮ್ಮಕ್ಕಳು, ಅಷ್ಟೂ ಜನನು ಒಟ್ಟಿಗೆ ಹೋಗ್ತೀವಿ. ಫಾರಿನ್ಗೆ ಹೋಗ್ಬೇಕಾದ್ರೂ ಕೂಡ ಅಷ್ಟೂ ಜನ ಒಟ್ಟಿಗೆ ಹೋಗ್ತೀವಿ. ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನನ್ನ ಹೆಂಡತಿ ಹೇಳಿದಲ್ಲ, ಈಗ ಜಗಳ ಆಡ್ತೀವಿ ಅಂತ, ಎಲ್ಲದೂ ಆಗುತ್ತೆ. ನಗದಿರೋದು, ಅಳದಿರ್ಬೋದು, ಜಗಳ, ಇದು ಒಂದು ಕುಟುಂಬದ ವ್ಯವಸ್ಥೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಇಂಟರ್ವ್ಯೂ ನನಗೊಂದು ರೀತಿ ಭಾವನೆಗಳು ಒಳಗಾಗ್ತಿದ್ದೀನಿ. ನಾನು ಎಂದೂ ನೀವು ಇಂಥ ಇಂಟ್ರ್ಯೂ ಮಾಡಿಲ್ಲ. ನೀವು ಕೆಟ್ಟ ಪ್ರಶ್ನೆಗಳು ಕೇಳಿ, ನಾನು ಕೆಟ್ಟ ಉತ್ತರಗಳು ಕೇಳಿ ರಾಜಕಾರಣದ ಸಾಕಾಗೋಗಿದೆ ನನಗೂ. ಆದರೆ ನನ್ನ ವೈಯಕ್ತಿಕ ಬದುಕನ್ನು ನೀವು ಪ್ರಸ್ತಾಪ ಮಾಡ್ತಾಯಿದ್ದೀರಿ, ನನ್ನ ಆಸಕ್ತಿಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಾಯಿದ್ದೀರಿ. ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಇದು ನಾನು ಈಗ ತಾನೇ ಕೇಳ್ಕೊಂಬಂದು ನಿಮ್ಮ ಹತ್ರ ಕೇಳಿದೆ ಅಂತ ಕಾಣುತ್ತೆ. ನಾನು ರಾಜಕಾರಣಿಗಳನ್ನ ಕರಿಬೇಡಿ, ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡೋರು ಕರೀರಿ ಅಂತ ನೀವು ಮಾಡ್ತಿದ್ದೀರಿ ಅಂತಂದ್ರಿ. ಒಳ್ಳೆ ಕೆಲಸ ನೀವು ಮಾಡ್ತಿರೋದು. ಯಾಕೆಂದರೆ ನಮ್ಮ ಬದುಕನ್ನು ನಾವು ನೆನಪು ಮಾಡ್ಕೋಬೇಕಾದ್ರೆ ಇಂಥ ಅವಕಾಶ ಭಾಳ ಕಡಿಮೆ. ಅವರ ಹೆಂಡತಿ ಜೊತೆ ಮಾತಾಡ್ತಾ ಇದ್ವಿ. ಹಾಗಾದರೆ ಅವರ ಪರಿವಾರದ ಬಗ್ಗೆ ಮತ್ತು ಅವರ ಬಾಲ್ಯ ದಿನಗಳ ಬಗ್ಗೆ ಮಾತಾಡೋದಾದರೆ ಹೇಳಿ ಈಶ್ವರಪ್ಪನವರೇ, ಹೇಗಿತ್ತು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಹುಡುಗಿರೋ ಪ್ರಕಾರ ಭಾಳ ಕಡು ಬಡತನದಲ್ಲಿ ಬಂದಂಥದ್ದು ಅಂತ? ನೋಡಿ, ನನ್ನ ಚಿಕ್ಕ ವಯಸ್ಸಿನಿಂದನೂ ಕೂಡ ನಮ್ಮ ಮನೆ ಬಡತನವೇ. ನಮ್ಮ ತಾಯಿ ಒಂದು ಅಡಿಕೆ ಮಂಡಿನಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು. ನಮ್ಮ ತಂದೆ ಅಡಿಕೆ ಮಂಡಿನಲ್ಲಿ ಗುಮಾಸ್ತರಾಗಿದ್ದರು. ನಮ್ಮನ್ನು ಓದಿಸ್ಕೊಂತ ಬಂದರು. ದೇವ್ರ ದಯದಿಂದ ನಾವು RSS ಸಂಪರ್ಕ ಬಂತು. ಒಂದು ದುರಭ್ಯಾಸನ ಇಲ್ಲ. ಅದೇ ಕಾರಣಕ್ಕೆ ನಾನು ದೇಶಕ್ಕೆ ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ನನ್ನ ದುರ್ಗುಣಗಳು ಬರದೇ ಇರೋದು ನೋಡ್ಕೊಂತು RSS. SSLC ತನಕ ಬಂದೆ. SSLC ಪಾಸ್, ಭಾಳ ಬುದ್ಧು ಅಂತ ನಾನೇನಲ್ಲ. SSLC ಪಾಸ್ ಆಯಿತು. ನಮ್ಮ ಅಮ್ಮ ಕೂಲಿಗೆ ಹೋಗ್ತಿದ್ರಲ್ಲ, ನಾನು ಯಾಕೆ ನಮ್ಮ ಅಮ್ಮದೇ ಎಲ್ರಿಗೂ ಅಮ್ಮನೇ ತಾನೆ. ಹೌದು. ನಮ್ಮ ತಾಯಿ ಹತ್ರ ಹೋದೆ, ಅಮ್ಮ ನೀ ಕೂಲಿ ಕೆಲಸ ಮಾಡ್ತಾ ಇದೆಯಾ, ಇದನ್ನು ನಿಲ್ಲಿಸ್ಬಿಡಿ ಇವತ್ತಿಂದ. ನಾನು SSLC ಪಾಸ್ ಆಗಿದ್ದೀನಿ, ಯಾವುದಾದ್ರೂ ಒಂದು ಅಂಗಡಿನಲ್ಲಿ ಹೋಗಿ ಗುಮಾಸ್ತರ ಕೆಲಸಕ್ಕೆ ಸೇರ್ಕೋತೀನಿ, ಸಂಬಳ ನಿಂಗೆ ಸಾಕ್ತೀನಿ ಅಂದೆ ನಾನು. ನಮ್ಮ ತಾಯಿ ತೊಗೊಂಡ್ರಂಥ ಅವತ್ತಿನ ತೀರ್ಮಾನ ಬೇಡಂತ ಕಪಾಳ ಕೊಡೋದು ನನಗೆ. ಯಾಕಮ್ಮ ಅಂದೆ, ನೀನು ದುಡ್ಡು ನನಗೆ ಸಾಕೋದು ಬೇಡ, ನಾನು ಕಷ್ಟಪಟ್ಟು ಓದಿಸ್ತೀನಿ, ಮರ್ಯಾದೆಯಿಂದ ಓದಿ ನೀನು. ನಿನಗೇನು ಹೇಳ್ಬೇಕು ಹೇಳಿ, ಕೂಲಿ ಮಾಡ್ತಾರೆ ಅಂತ ಹೆಣ್ಣು. ಸತ್ಯ ಹೇಳ್ತೀನಿ, ನಮ್ಮಮ್ಮ ಬದುಕಿರೋ ತನಕನೂ ಕೂಡ ಆ ಅಮ್ಮ ಹೊಸ ಸೀರೆ ಹುಟ್ಟಿದ್ದು ನಾನು ನೋಡಲಿಲ್ಲ. 2 ಹೊತ್ತು ಊಟ ಮಾಡ್ತಿದ್ರು ಬಿಟ್ಟರೆ ಗೊತ್ತಿಲ್ಲ. ನನ್ನ ಸಾಕು ಅಂತ ಬಂದರು. ಏನು ಹೇಳಬೇಕು ಇದು ಈ ಸಮಾಜಕ್ಕೆ ಹೇಳಿ ನೋಡೋಣ. ಅಲ್ಲಿಂದ ಹಾಗೆ ಒಂಚೂರು ಮುಂದೆ ಬರೋಣ. ನಿಮ್ಮ ತಾಯಿ ಕೂಲಿ ಮಾಡ್ತಾಯಿದ್ರು ಅಂತ ಹೇಳಿದಂಥದ್ದು, ಈ ಕೊರೋನಾ ದಿನಗಳು ಬಹುಶಃ ಈ ಬಡತನ ನಿಮ್ಮ ಹಳೆ ದಿನಗಳಿಗೆ ಭಾಳಷ್ಟು ದಿನ ಕರ್ಕೊಂಡು ಹೋಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಲ್ಲಿಂದ ನೀವು RSSಗೆ ಬಂದ್ರಿ ಅಂತ ಹೇಳ್ತೀರಿ. ಅದಾದ ನಂತರದಲ್ಲಿ ಇವತ್ತು ನಾವು ಏನು ನೋಡ್ತಾ ಇದ್ವಿ ಈಶ್ವರಪ್ಪನವ್ರನ್ನ, ಅವತ್ತಿನ ಈಶ್ವರಪ್ಪನವರು ಇಷ್ಟು ಸಂಘಟನೆ, ಇಷ್ಟು ಸಿದ್ಧಾಂತ, ಈ ಮಟ್ಟದ ಐಡಿಯಾಲಜಿ ಆಗಲೂ ಇತ್ತ ನಿಜವಾಗ್ಲೂ? ನಾನು ಚಿಕ್ಕ ವಯಸ್ಸಿನಲ್ಲಿ RSS ಹೋಗ್ತಾ ಇದ್ದಿದ್ದು. RSS ನಮ್ಮನೆ ಹೆಂಗೆ ಬಂತು ಅಂತ ಹೇಳ್ತೀನಿ. ನಮ್ಮನೆ ಚಂದ್ರಪ್ಪ ಅಂತ ನಮ್ಮ ಅಣ್ಣ, ಅವ್ರು ಇವತ್ತಿಲ್ಲ. ಯಾರೋ ನಮ್ಮ ತಂದೆ ಹೇಳಿಬಿಟ್ಟಿದ್ದಾರೆ, ಈ RSS ನಿನ್ನ ಮಗನಿಗೆ ಕಳಿಸ್ಬೇಡ, ಇದು ಮುಂದುವರೆದ ಜಾತಿಯವ್ರದ್ದು, ನಿಮ್ಮ ಹಿಂದುಳಿದವ್ರನ್ನೆಲ್ಲ ಬಳಸ್ಕೊಳ್ತಾರೆ, ಆಮೇಲೆ ನಿಮಗೆ ತೊಂದರೆ ಮಾಡ್ತಾರೆ, ನಿಮಗೆ ಗೊತ್ತಿಲ್ಲ, ಕಳಿಸ್ಬೇಡ ಅಂದ್ಬಿಟ್ರು. ನಮ್ಮ ತಂದೆಲ್ಲ ಅದೇ ತಲೆಯಲ್ಲಿ ಹೋಗ್ಬಿಡ್ತು. ನಮ್ಮ ಅಣ್ಣಂಗೆ ಭಾಳ ಸರಿ ಹೇಳಿದ್ರು, ಹೋಗಬೇಡ RSSಗೆ ಅಂತ. ನಮ್ಮ ಅಣ್ಣಂಗೆ ಇದು ಒಂದು ಹಿಂದುತ್ವದ ಸಂಘಟನೆ, ಇದು ಇಲ್ಲಿ ಹೋದ್ರೆ ನಂಗೆ ಒಳ್ಳೆಯದಾಗತ್ತೆ, ಸಮಾಜಕ್ಕೂ ಒಳ್ಳೆಯದಾಗತ್ತೆ. ಈ ಲೆಕ್ಕದಲ್ಲಿ ನಮ್ಮಪ್ಪನಿಗೆ ಕನ್ವಿನ್ಸ್ ಮಾಡೋಕ್ಕೆ ಹೋದರು. ನಮ್ಮಪ್ಪ ಭಕ್ತಿರಲಿಲ್ಲ, ಇವನಿಗೂ ಪ್ರಯತ್ನ ಮಾಡೋ ನಮ್ಮಪ್ಪ, ಇವರೂ ಭಕ್ತಿರಲಿಲ್ಲ. ನಡೆದು ಕೊನೆಗೆ ನಮ್ಮಪ್ಪ ಒಂದಿನ ಅವನು RSSಗೆ ಹೋಗಿ ಬರ್ತಿದ್ದಾಗೇ ಸಿಕ್ಕಾಬಟ್ಟೆ ಹೊಡೆದು ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ರು. ನಮ್ಮ ಅಣ್ಣನೂ ಹೊರಗಡೆ ಹೋದರು. 3 ದಿನ ಮನೆಗೆ ಬರಲಿಲ್ಲ.
ಅಮ್ಮ ಅಳಕ್ಕೆ ಶುರು ಮಾಡಿರಲಿ. ಅಳ್ತಿದ್ದಂಗೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಣ್ಣನ ಹುಡ್ಕೊಂಡು ಹೊರಟ್ರೆ ಯಾರೇ ಅಂತ. ಕೊನೆಗೆ ಯಾರೋ ಹೇಳಿದ್ರು, ಅಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಇರಬೇಕು ಅಂತ ಕಾಣುತ್ತೆ ನೋಡ್ರಿ ಅಂತ. ನಾನು ನೋಡ್ದಂಗೆ ಅನ್ತು ಅಂತ. ಸರಿ, ನಮ್ಮ ತಂದೆ ತಾಯಿ ಹೋದರು. ಅಲ್ಲಿ ಅರ್ಚಕರು ಕೇಳಿದ್ರು, ನನ್ನ ಮಗ ಇಲ್ಲಿ ಬಂದಿದ್ದ ಅಂತ. ನರಸಿಂಹಮೂರ್ತಿ ಅಯ್ಯಂಗಾರ್ ಅಂತ ಅವರು ದೇವಸ್ಥಾನದ ಅರ್ಚಕರು. ನಮ್ಮ ಮನೇಲಿ ಇದನ್ನು ನೋಡ್ರಿ ಅಂತ ಅರ್ಚಕರು ಹೇಳಿದ್ರು, ನರಸಿಂಹಮೂರ್ತಿ ಅಯ್ಯಂಗಾರು. ನಮ್ಮ ಅಪ್ಪ ಅಮ್ಮ ಇಬ್ಬರು ಒಳಗಡೆ ಹೋದರು. ನರಸಿಂಹಮೂರ್ತಿ ಅಯ್ಯಂಗಾರ್ ಹೆಂಡ್ತಿ ಅವ್ರ ಮಕ್ಕಳ ಜೊತೆಗೆ ನಮ್ಮ ಅಣ್ಣನ ಕೂರಿಸಿ ಕೈ ತುತ್ತು ಕೊಡ್ತಾಯಿದ್ರಂತೆ. ನಮ್ಮಪ್ಪನಿಗೆ ಹೇಳಿದ್ದೇನು, ಮುಂದುವರ ಜಾತಿಯರು ನಿಮ್ಮನ್ನು ಬಳಸ್ಕೊಂಡು ತೊಂದರೆ ಕೊಡ್ತಾರೆ, ನಿಮ್ಮ ಸಮಾನವಾಗಿ ನಿಮ್ಮನ್ನು ಕಾಣಲ್ಲ, ನಿಮ್ಮ ಮಗನ ಯಾವ ಕಾರಣಕ್ಕೂ RSS ಕಳಿಸ್ಬೇಡ ಅಂತ ಹೇಳಿ ನೋಡ್ತಿದ್ದಂಗೆ ನಮ್ಮಪ್ಪ ನಮ್ಮ ಮಗನ ನಮ್ಮ ಅಣ್ಣನ ಕರ್ಕೊಂಬಂದಲೇ ಏನು ಅವ್ರು ಹೇಳಿದ್ದೇ ಭಾಷೆ ಹೇಳ್ತೀನಿ, ಟಿ ವಿನೋದು ಏನು ಬೇಕಾದ್ರೆ ಅಂದ್ಕೊಳ್ಳಿ, ಅಡ್ಡ ಬಂದರೂ ಚಿಂತಲ್ಲ ಹೋಗಲ್ಲ ದಿನ. ನಾವೆಲ್ಲ ಹೋಗಿದ್ದು ಶಾಖೆ ಹೋಗಿ ಶುರು ಮಾಡಿದ್ವಿ. ಆವಾಗ ನನಗೆ ಈ ಹಿಂದುತ್ವದ ಬಗ್ಗೆ, ಈ ಧರ್ಮದ ಬಗ್ಗೆ, ದೇಶದ ಬಗ್ಗೆ ಏನೋ ಕಲ್ಪನೆ. ಶಾಖೆ ಆಟ ಆಡೋಕ್ಕೆ ಹೋಗ್ತಿದ್ದೆ ಅಷ್ಟೇ. ಅಲ್ಲಿ ಬರೋಂಥ ಆಟ ಆಡೋ ಹುಡುಗರಿಗೆ ನೀನು ಯಾವ ಜಾತಿ ಯಾವ ಧರ್ಮ ಏನೂ ಪ್ರಶ್ನೆ ಇಲ್ಲ, ಒಟ್ಟಿಗೆ ಆಟ ಆಡ್ತಿದ್ವಿ. ಬೆಳೆದಂಗೆ ಈ ವಿಚಾರ, ಈ ಸಿದ್ಧಾಂತ ಇದೇ ಈ ದೇಶಕ್ಕೆ ಒಳ್ಳೆಯದು ಅಂತ ಅನಿಸಿದ್ದಕ್ಕೋಸ್ಕರ ಹೆಚ್ಚಿಗೆ ಇನ್ವಾಲ್ವ್ ಆದೆ ನಾನು. ಡಿಗ್ರಿ ಮುಗೀತಿದ್ದಂಗೆ ಮುಂದೇನು ಅಂತ ಯೋಚನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಬಿಸ್ನೆಸ್ಗಳು ಮಾಡ್ತಾಯಿದ್ದೆ. ಬಿಡಿ, ಅದು ಹೇಳಿದ್ರೆ ಭಾಳ ಸಮಯ ಬೇಕಾಗುತ್ತೆ ನಿಮಗೆ. ಆ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನವ್ರು ಇಬ್ಬರು ಸೇರಿಕೊಂಡು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಪೈಪ್ ಫ್ಯಾಕ್ಟ್ರಿ ಶುರು ಮಾಡಿದ್ವಿ. ಹ್ಯೂಮ್ ಪೈಪ್. ಓಕೆ. ಇಬ್ಬರ ಹತ್ರ ಸ್ವಲ್ಪ ದುಡ್ಡು, ಭಾಳ ಏನಿಲ್ಲ, ಸಣ್ಣ 11,20,000 ರೂಪಾಯಿ ಲೋನ್ ತಗೊಂಡು ಶುರು ಮಾಡಿದ್ವಿ. ಇನ್ನು ಶುರು ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇನ್ನೊಂದು 3 ತಿಂಗಳು ಎಲೆಕ್ಷನ್ ಬಂದ್ಬಿಡ್ತು, ಅಸೆಂಬ್ಲಿ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಶಿವಮೊಗ್ಗ ಅಸೆಂಬ್ಲಿ ಯಾರು ಕಂಟೆಸ್ಟ್ ಮಾಡಬೇಕು, ಎಲ್ಲ ಹಿರಿಯರು ಕೂತ್ಕೊಂಡ್ರು. PB ಕೃಷ್ಣ ಭಟ್ರು ನಿಮಗೆ ಗೊತ್ತು, ಅವರು ಹಿರಿಯೂರು ಕೃಷ್ಣಮೂರ್ತಿಗಳು ಇದ್ದಿದ್ರು ಅವಾಗ. ಅವರು M ಆನಂದರಾಯರು, DH ಶಂಕರಮೂರ್ತಿಯವರು, TG ಶ್ರೀಧರರಾಯರು, ಯಡಿಯೂರಪ್ಪನವರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಆನಂದರಾಯರು ಅವಾಗ MP MLA ಒಟ್ಟಿಗೆ ಚುನಾವಣೆ ಬಂತು. ಆನಂದರಾಯರಿಗೆ MP ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ರು. ಅಸೆಂಬ್ಲಿ ಯಾರು, ಆನಂದರಾಯ್ ಹಿಂದೆ MLA ಆಗಿದ್ದರು ಒಂದು ಸರಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನನಗೂ ಈಗ ಮೊನ್ನೆ ತನಕ MLC ಆಗಿದ್ದರು ಸಿದ್ದರಾಮಣ್ಣ, ಇಬ್ಬರಿಗೂ ಕರೆದ್ರು. ಯಾರಿಗೆ ಅಂತ, ನಮ್ಮೂರು ನಾನು ಗೆಲ್ಲೋ ತನಕನೂ ಕೂಡ ಬ್ರಾಹ್ಮಣರೇ ಗೆದ್ಕೊಂಡು ಬಂದಿದ್ದು, ನಾನು ಬ್ರಾಹ್ಮಣ ಆಕಸ್ಮಿಕವಾಗಿ ನಾನು ಗೆದ್ದಿದ್ದು. ಸರಿ, ನಮ್ಮಿಬ್ಬರು ಕೇಳಿದ್ರು ಯಾರು ನಿಲ್ಸೋಣ ಚುನಾವಣೆ ಇಲ್ಲಿಂದ ಅಂತ. ನಾವು ಯಾರ್ಯಾರು ವಕೀಲರು, ಬ್ರಾಹ್ಮಣರು ಹಿರಿಯರಿದ್ದಾರೆ, ಎಲ್ಲ ಲಾಯರ್ ನರಸಿಂಹಮೂರ್ತಿ, ವೆಂಕಟರಾಮ ಶಾಸ್ತ್ರಿ, ಯಾರ್ಯಾರು ಶಿವಮೊಗ್ಗದಲ್ಲಿ ಹಿರಿಯರಿದ್ದಾರೆ, ಅಡ್ವೊಕೇಟ್ಸು, ನಮ್ಮ ಹಿತೈಷಿಗಳಿದ್ದಾರೆ, ಅವ್ರ ಹೆಸರುಗಳೆಲ್ಲ ಹೇಳಿದ್ವಿ. ಇವರೆಲ್ಲ ಸೇರಿ ಒಪ್ಪಲಿಲ್ಲ. ಇಲ್ಲ, ಕಾರ್ಯಕರ್ತರ ಮಧ್ಯೆ ಯಾರ ಹೇಳಿ ಅಂತ. ನಾನು ಯಾವುದೇ ಕಾರಣಕ್ಕೆ ನನ್ನ ಹೆಸರು ಹೇಳಲ್ಲ ಅಂತ ನನ್ನ ಲೆಕ್ಕ, ಯಾಕೆಂದರೆ ಫ್ಯಾಕ್ಟ್ರಿ ಶುರು ಮಾಡ್ತಾಯಿದ್ದೆ ನಾನು. ನೀನೇನು ಹೇಳಿದಪ್ಪ, 3 ತಿಂಗಳು ಎಲೆಕ್ಷನ್ಗೋಸ್ಕರ ಓಡಾಡ್ತೀನಿ ಅಂತ ಹೇಳಿದಲ್ಲೋ, ಎಲೆಕ್ಷನ್ ಕಂಟೆಸ್ಟ್ ಮಾಡು, 3 ತಿಂಗಳು ಓಡಾಡು, ಚುನಾವಣೆ ಸೋಲು, ಇದೇ ಪದ, ಚುನಾವಣೆ ಸೋಲು, ಫ್ಯಾಕ್ಟ್ರಿಗೆ ಹೋಗು. ದೊಡ್ಡವ್ರ ಮಾತು ನಮ್ಮ ಮುಂಚೆಯಿಂದನೂ ಅಭ್ಯಾಸ ಆಯಿತು, ಹಿರಿಯರ ಮಾತು ಕೇಳ್ಕೊಂಬರೋದು. ಗ್ರಹಚಾರ ಒಳ್ಳೇದೋ ಕೆಟ್ಟದೋ ಗೆದ್ದುಬಿಟ್ಟೆ. ಜಾತಿ ಒಂದು ನೋಡಲಿಲ್ಲ ಶಿವಮೊಗ್ಗ ಜನ. ಹಿಂದುತ್ವ ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ನಮ್ಮೂರಲ್ಲಿ ಅದೇ. ಸಂಘಟನೆ ಕಾರ್ಯಕರ್ತ ಯಾರೇ ನಿಂತರೂ ನಾವು ಗೆಲ್ತೀವಿ. ಹೀಗೆ ನಾನು RSSಯಿಂದ BJP ಬಂದು ನೀವು ಕೇಳಿದ್ರಲ್ಲ, ಆ ವಿಚಾರ ನನ್ನ ಜೀವನದಲ್ಲಿ ನಾನು ಬದಲಾವಣೆ ಆಗಲ್ಲ. ಯಡಿಯೂರಪ್ಪನವ್ರು ಪಾರ್ಟಿ ಬಿಟ್ಟು ಹೋದರು. ಸ್ವಂತ ಅಂಟ ಒಂದೇ ತಟ್ಟೆಲ್ಲಿ ಊಟ ಮಾಡ್ತಿದ್ವಿ ನಾವು. ಅದೇ ಪ್ರಶ್ನೆಗೆ ಬರ್ತಾ ಇದ್ದೆ ನಾನು. ಸೈಕಲ್ ತುಳಿತಾ ಯಾವುದೋ ಒಂದು ಕಂಪ್ನಿ ಶುರು ಮಾಡಿಕೊಂಡು ಬಿಸ್ನೆಸ್ ಶುರು ಮಾಡಿ ಒಟ್ಟೊಟ್ಟಿಗೆ ಬಂದಂಥವ್ರು ಬಹುಶಃ ಅವತ್ತಿನ ದಿನ ಯಡಿಯೂರಪ್ಪನವ್ರು ಅಂದ್ಕೊಂಡಿದ್ರು, ಯಾರು ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಈಶ್ವರಪ್ಪನವ್ರು ನನ್ನ ಜೊತೆ ಇರ್ತಾರೆ, ನಾನು KJP ಕಟ್ಟಿದ್ರೆ ಅಂತ. ನೀವು ಅಂದ್ಕೊಂಡಿರ್ಬೋದು ಯಡಿಯೂರಪ್ಪನವರು ಪಕ್ಷ ಬಿಟ್ಟು ಹೋಗೋದಿಲ್ಲ ಅಂತ. ಹೇಗಿತ್ತು ಆ ಸಂದರ್ಭ? ನಾನು ಯಡಿಯೂರಪ್ಪನವ್ರ ಹತ್ರ ಅನೇಕ ಬಾರಿ ಜಗಳಾಡ್ತಿದ್ದೆ ನಾನು. ಅವ್ರ ವಿಚಾರ ಇವತ್ತಿಗೂ ನಿಮಗೆ ಗೊತ್ತಿದೆ. ಯಡಿಯೂರಪ್ಪನವ್ರು ಅನೇಕ ವಿಚಾರ 100ಕ್ಕೆ 100 ನಾನು ಬೆಳೆಸೋದು ಇವತ್ತು ಈ ಸ್ಥಿತಿ ಬರೋಕ್ಕೆ ಅವರು ಒಬ್ಬರ ಕಾರಣರೇ. ಆದರೆ ಎಲ್ಲ ವಿಚಾರವೂ ನಾನು ಒಪ್ಪಲ್ಲ, ಅವ್ರದ್ದು ವಿವರಕ್ಕೆ ಹೋಗಲ್ಲ ನಾನು. ಆ ಸಂದರ್ಭದಲ್ಲಿ ಬೇಸರ ಇದ್ದರೂ ಕೂಡ ಅವ್ರ ಮನೆಗೆ ಹೋದೆ.
ದಯವಿಟ್ಟು ಬೇಡ. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಬೇರೆ ಬೇರೆ ಪಕ್ಷ ಕಟ್ಟಿರೋ ಎಲ್ಲರೂ ಹಾಳಾಗಿ ಹೋಗಿದ್ದಾರೆ. ನಿಮ್ಮನ್ನು ಅನೇಕರು ಕುಣಿಸ್ತಾ ಇರ್ಬೋದು ಇವತ್ತು, ನಿಮ್ಮ ಜೊತೆ ಅವರೂ ಬರಲ್ಲ. ದಯವಿಟ್ಟು ಬೇಡ, ಕೆಡಿಸ್ಕೋತೀರ. ಯಾವೊಂದು ಬುದ್ಧಿವಾದ ಬೇಡ ನನಗೆ ಅಂತ ಅಂದರು. ಎಷ್ಟು ಹೇಳಿದ್ರು ಕೇಳಲಿಲ್ಲ, ಪಾರ್ಟಿ ಕಟ್ಟಿದ್ರು. ನಾನು ಹೇಳಿದ್ನಲ್ಲ, ನನ್ನ ವಿಚಾರ ಸಿದ್ಧಾಂತ, ನನ್ನ ಪಕ್ಷನ, ನನ್ನ ಸಂಘಟನೆನ ನನ್ನ ತಾಯಿ ಅಂದ್ಕೊಂಡಿರೋ ನಾನು. ಇದನ್ನು ಬಿಟ್ಟು ಹೋಗಲ್ಲ ನಾನು. ಹೋದರು ಅವರು, ತೊಂದರೆ ಅನುಭವಿಸಿದ್ರು. ಮತ್ತು ಆಮೇಲೆ ಅನೇಕರ ಮುಖಾಂತರ ಪ್ರಯತ್ನ ನಡೆಸಿದ್ರು. ನಾನೇ ಮಧ್ಯವಸ್ಥೆ ವಹಿಸಿ ಅವ್ರನ್ನ ವಾಪಸ್ ಪಾರ್ಟಿ ತರಬೇಕು ಅಂತ ದೊಡ್ಡವರೆಲ್ಲ ಒಪ್ಪಿಗೆ ತೊಗೊಂಡು ತಂದ್ವಿ. ಹೀಗೆ ಇವತ್ತು ಒಟ್ಟಿಗೆ ಕೆಲಸ ಮಾಡ್ತಾ ಹೋಗ್ತಾ ಇದೆ. ಅವತ್ತಿಂದ ಇವತ್ತಿನ ತನಕ ಅದೇ ಸಂಬಂಧ ಇದೆಯಾ? ಸಂಬಂಧ ವ್ಯತ್ಯಾಸ ಆಗಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲು. ಹಾಂ, ನಿಜವಾಗ್ಲೂನಾ? ನಾನು ಹೇಳಿದ್ನಲ್ಲ, ಅವರ ಅನೇಕ ವಿಚಾರಗಳಿಗೆ, ನಡವಳಿಕೆಗಳ ಬಗ್ಗೆ ನಂಗೆ ಸಮಾಧಾನ ಇಲ್ಲ. ಆದರೆ ಒಂದೇ ಪಾರ್ಟಿ, ಒಂದೇ ಸಿದ್ಧಾಂತ, ಮೋದಿಯವರ ನೇತೃತ್ವ. ನನ್ನನ್ನು ಯಡಿಯೂರಪ್ಪನವರು ಯಾರೂ ಈ ವಿಚಾರದಲ್ಲಿ ಬೇರೆ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲ ಅಸಮಾಧಾನಗಳನ್ನು ಇಬ್ಬರೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಿದ್ದೀರಿ. ಹೌದು, ಅದೇ ಹೇಳ್ತಿಲ್ಲ. ಒಂದು ಕುಟುಂಬ. ನನ್ನ ಹೆಂಡತಿ ಜೊತೆ ಮಾತಾಡಿದ್ದು ನೋಡಿದ್ರಿ ನೀವಾಗ, ಬೇರೆ ಬೇರೆ ಆಗಕ್ಕೆ ಸಾಧ್ಯ ಏನು? ಯಡಿಯೂರಪ್ಪನವರು ನಾನು ಅನೇಕ ಬಾರಿ ಅನೇಕ ಥರದ ಜಗಳಾಡಿದ್ದೀವಿ. ಅನೇಕ ವಿಚಾರದಲ್ಲಿ ಇವತ್ತಿಗೂ ನಾವು ಒಟ್ಟಿಗಿಲ್ಲ, ಇವತ್ತಿಗೂ ಒಟ್ಟಿಲ್ಲ. ಅದ್ರಾಗೆ ನನ್ನ ಮನೆ ಇಲ್ಲ. ನಾನು ಮುಚ್ಚುಮರೆ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಪಕ್ಷದ ವಿಚಾರ ಬಂದಾಗ ಅವ್ರು ನನ್ನ ಲೀಡರ್, ಅವ್ರ ಮಾತು ನಾವು ಕೇಳೋದೆ. ನಮ್ಮಿಬ್ಬರ ಬಗ್ಗೆ ತಂದು ಹಾಕಂತಾರೆ ಭಾಳ ಜನ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಅದಕ್ಕೆ ನಾನೂ ಬಗ್ಗಲ್ಲ, ಅವರು ಬಗ್ಗಲ್ಲ. ಅನ್ಸಲ್ವಾ? ವೈಯಕ್ತಿಕವಾಗಿ ಒಂದಿಷ್ಟು ವಿಚಾರಗಳನ್ನು ಸರಿ ಮಾಡಿಕೊಂಡು ವೈಯಕ್ತಿಕವಾಗೂ ಕೂಡ ನಾವಿಬ್ಬರು ಚೆನ್ನಾಗಿರ್ಬೋದಿತ್ತು, ಪಕ್ಷವನ್ನು ಹೊರತುಪಡಿಸಿ. ವೈಯಕ್ತಿಕ ಇವತ್ತಿಗೂ ಚೆನ್ನಾಗಿದ್ದೇವೆ. ವೈಯಕ್ತಿಕವಾಗಿ ನಮ್ಮ ಸ್ನೇಹದ ಬಗ್ಗೆ, ದ್ವೇಷದ ಬಗ್ಗೆ ಏನೇನಿಲ್ಲ ನಮ್ಮದು. ಪಕ್ಷದ, ಸರ್ಕಾರದ ಕೆಲವು ನಡವಳಿಕೆಗಳು ಜನಕ್ಕೂ ಸಮಾಧಾನ ಇರಲಿಕ್ಕಿಲ್ಲ, ನಮ್ಮ ಪಕ್ಷದ ಹಿರಿಯರಿಗೂ ಸಮಾಧಾನ ಇರಲಿಕ್ಕಿಲ್ಲ, ನಮ್ಮ ಕಾರ್ಯಕರ್ತರು MLA MLCಗೂ ಸಮಾಧಾನ ಇರಲಿಕ್ಕಿಲ್ಲ. ಆ ದಿಕ್ಕಲ್ಲಿ ಅಂಥವು ಮಾತ್ರ ನನಗೆ ಬೇಸರ ಇದ್ದೇವನ. ಏನೇ ಆದರೂ ಅವ್ರು ನಮ್ಮ ಲೀಡ್ರೇ, ಬಿಟ್ಕೊಡಲ್ಲ, ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಓಕೆ, ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆದರೆ 2018 ಚುನಾವಣೆ, ನಾನು ಕೂಡ ಶಿವಮೊಗ್ಗಕ್ಕೆ ಬಂದಿದ್ದೀನಿ, ಚುನಾವಣೆಯನ್ನು ಕವರ್ ಮಾಡಿದ್ದೀನಿ. ಎರಡೂ ಕಡೆ ನಾನು ಚುನಾವಣೆ ಕವರ್ ಮಾಡಿದ್ದೀನಿ. ಶಿವಮೊಗ್ಗದ ಆ ತಟ್ಟದಲ್ಲೂ ಕವರ್ ಮಾಡಿದ್ದೀನಿ, ಈ ತಟ್ಟದಲ್ಲೂ, ನಿಮ್ಮ ಕಾನ್ಸ್ಟಿಟ್ಯುನ್ಸಿ, ಅವರ ಕಾನ್ಸ್ಟಿಟ್ಯುನ್ಸಿ, ಎರಡೂ ಕಡೆ. ಆದರೆ ಜನ ಸ್ವಯಂ ಮಾತಾಡ್ತಾ ಇದ್ದಂಥದ್ದು. ಹೋದ ಬಾರಿ 2013ರಲ್ಲಿ KJPಯಿಂದ ನೀವು 3000 ಅಂತರದಲ್ಲಿ ಸೋತಂಥದ್ದು. ಆದರೆ 2018ರಲ್ಲೂ ಕೂಡ ಪಕ್ಷದ ಒಳಗಿನ ಕುತಂತ್ರದಿಂದ ನೀವು ಸೋಲಬಹುದು ಅನ್ನೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತಾ ಇದ್ದಂಥದ್ದು. ಆಮೇಲೆ ನೀವು 45,000 ಲೀಡಿಂದ ಗೆದ್ದಂಥದ್ದು, ಅದು ಬೇರೆ ವಿಚಾರ. ಆದರೆ ಇದಕ್ಕೆ ಷಡ್ಯಂತ್ರ ನಡೀತಾ ಇದ್ದೆ ಅನ್ನುವಂಥದ್ದು. ಕಾಂಗ್ರೆಸ್ಸು JDS ನೋಡಿದವರು ಭಾರತೀಯ ಜನತಾ ಪಾರ್ಟಿನೂ ಕೂಡ ಷಡ್ಯಂತ್ರದಲ್ಲಿರೋಂಥ ಒಂದು ರಾಜಕೀಯ ಪಕ್ಷ. ಇಲ್ಲಿ ನಾಯಕರು ಅವ್ರ ಕಾಲೆಳಿತಾರೆ, ಚುನಾವಣೆಯಲ್ಲಿ ಸೋಲಿಸೋ ಪ್ರಯತ್ನ ಮಾಡ್ತಾರೆ, ಇವ್ರು ಸೋಲಿಸೋ ಪ್ರಯತ್ನ ಮಾಡ್ತಾರೆ, ಇವ್ರು ಕಾಲೆಳಿತಾರೆ ಅನ್ನೋಂಥ ಯೋಚನೆ ಮಾಡ್ತಾರಲ್ಲ, ತಪ್ಪಲ್ಲ. ಅವ್ರ ವ್ಯವಸ್ಥೆನೇ ಹಾಗೆ. ಅವ್ರಿಗೆ ಸೋಲಿಸೋದು, ಇವ್ರಿಗೆ ಸೋಲಿಸೋದು. ಈ ಉದಾಹರಣೆಗೆ ಸುಮಲತಾ ಎಲೆಕ್ಷನ್ ನೋಡಿದ್ರಿ, ನಿಖಿಲ್ ಕುಮಾರಸ್ವಾಮಿ ಅವರವರೇ ಕಾಂಗ್ರೆಸ್ JDS ಹೇಳಿದ್ದಲ್ಲ, ಜನರೇ ಮಾತಾಡಿದ್ರು ಸ್ವಯಂ. ಅಲ್ಲ, ಜನರು ಅದಕ್ಕೆ ಹೇಳ್ತಿರೋದು. ಇದು ರಾಜಕಾರಣದಲ್ಲಿ ಯೋಚನೆ ಮಾಡ್ತಾ ಇರೋಂಥ ಜನ, ಸಾಮಾನ್ಯ ಜನರಲ್ಲೆಲ್ಲ. ರಾಜಕಾರಣದಲ್ಲಿ ಯೋಚನೆ ಮಾಡ್ತಿರ್ತಾರಲ್ಲ, ಎಲ್ಲ ಜನರು ರಾಜಕಾರಣ ಯೋಚನೆ ಮಾಡಲ್ಲ. ಕೆಲವು ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಪಕ್ಷದಲ್ಲಿರೋರು ಯೋಚನೆ ಮಾಡ್ತಿರ್ತಾರೆ. ಯಡಿಯೂರಪ್ಪಗೆ ಸೋಲಿಸ್ತಾರೆ, ಈಶ್ವರಪ್ಪಗೆ ಸೋಲಿಸ್ತಾರೆ, ಹೇಳ್ಕೊತಾ ಇರ್ಬೋದು. ಚುನಾವಣೆ ಫಲಿತಾಂಶ ಏನಾಯಿತು? ಅವ್ರು ಅಂದ್ಕೊಂಡ್ರು ಲಿಂಗಾಯತರು ಯಾರೂ ಕೊಡಲ್ಲ, ಯಡಿಯೂರಪ್ಪ ಕೈ ಕೊಡ್ತಾರೆ ಅಂತ. ಲಿಂಗಾಯತರ ಏರಿಯಾ ಪೂರಾ BJPಗೆ ಬಂತು. ಪ್ರಸನ್ನ ಕುಮಾರ್ ಕಾಂಗ್ರೆಸ್ ಇದ್ದಾನೆ, ಬ್ರಾಹ್ಮಣರದೆಲ್ಲ ಅವ್ರಿಗೆ ಹೋಗುತ್ತೆ ಅಂದರು. ಅಷ್ಟು ಬ್ರಾಹ್ಮಣರದ್ದು ಬಂತು, ಎಲ್ಲ ಜಾತಿಯದು ಬಂತು, ಎಲ್ಲ ಹಿಂದುತ್ವದ ಮೇಲೆ ಬಂತು. ಚುನಾವಣೆ ಮುಗೀತಾ, ಪಾರ್ಲಿಮೆಂಟ್ ಬಂತು. ಇದೇ ಮತ್ತು ಶುರು ಮಾಡಿದ್ರು. ಶಿವಮೊಗ್ಗದಲ್ಲಿ ಯಾವ ಕಾರಣಕ್ಕೂ ರಾಘಣ್ಣಂಗೆ ಲೀಡ್ ಕೊಡೋಕ್ಕೆ ಈಶ್ವರಪ್ಪ ಬಿಡಲ್ಲ, ಮಧು ಬಂಗಾರಪ್ಪ ಗೆದ್ದುಬಿಡ್ತಾರೆ, ಅವ್ರು ಈಡಿಗರು ಓಟು, ಮುಸಲ್ಮಾನರು ಓಟು, ಏನು ಚೊಮ್ನಾಗೆ ಇದು ಅನ್ನೋ ಮಾತಾಡ್ತಾ ಬಂದರು. ಸಂಘಟನೆ ಅಲ್ಲ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗದಲ್ಲಿ
ನನಗೆ ಲೀಡ್ ಬಂದಿತ್ತಲ್ಲ 45 ಎಷ್ಟೋ ಬಂದಿತ್ತಲ್ಲ, ಅದಕ್ಕಿಂತ 3,000 ರಾಘಣ್ಣಂಗೆ ಲೀಡ್ ಬಂತು. 45,000 ಲೀಡ್ ಬಂದಿದ್ದು ನಂದಲ್ಲ, ಸಂಘಟನೆ ಬಂದು ಓಟು. 48,000 ಓಟ್ ಲೀಡ್ ಬಂದಿದ್ದು ರಾಘಣ್ಣಂಗಲ್ಲ, ಸಂಘಟನೆಗೆ ಬಂದಿದ್ದು ಓಟು. ಇದು ಭಾರತೀಯ ಜನತಾ ಪಾರ್ಟಿ. ರೆಡ್ಡಿ ಬ್ರದರ್ಸ್ ಆದಂತಹ ಆವಾಗಿನ ಗಲಾಟೆಗಳು, ಯಡಿಯೂರಪ್ಪನವರ ಮೊದಲ ಸರ್ಕಾರದಲ್ಲಿ, ಅದಾದ ನಂತರದಲ್ಲಿ KJP, ಇದರ ಮಧ್ಯೆ ಹೈಕಮಾಂಡ್ ಡೆಸಿಷನ್ಸ್, ಈ ಎಲ್ಲ ಆದ ನಂತರದಲ್ಲಿ ನೀವು ಪಕ್ಷಕ್ಕೋಸ್ಕರ ಯಡಿಯೂರಪ್ಪನವ್ರ ಜೊತೆ ಚೆನ್ನಾಗಿದ್ದೀರಿ. ಆದರೆ ಯಡಿಯೂರಪ್ಪನವರು ಅದೇ ಪ್ರೀತಿ ಸ್ನೇಹ ತೋರಿಸ್ತಾ ಇದ್ದಾರೆ. ಎರಡು ಬೇರೆ. ಅದಕ್ಕೆ ನಾನು ಹೇಳ್ತೀನಲ್ಲ, ಪ್ರೀತಿ ಸ್ನೇಹ ಯಡಿಯೂರಪ್ಪನವ್ರ ಹತ್ರ ಖಂಡಿತ ನನಗೆ 1% ಕಮ್ಮಿ ಆಗಿಲ್ಲ. ಆದರೆ ಅವರ ಕೆಲವು ನಡವಳಿಕೆ ಇದೆಯಲ್ಲ, ಇದು ಅವ್ರು ಕರೆಕ್ಟು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಮ್ಮ ಕಾರ್ಯಕರ್ತರು, ನಮ್ಮ ಹಿರಿಯರು, ನಮ್ಮ ಹಿತೈಷಿಗಳು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತಾರಲ್ಲ, ಆ ಲೆಕ್ಕದಲ್ಲಿ ನಾನು ಇದ್ದೀನಿ. ನೀವು ಅಷ್ಟು ಮುಂಚಿಂದ ಅವ್ರ ಜೊತೆ ಇದ್ದಂಥವ್ರು, ಯಾಕೆ ಅವರಿಗೆ ಇದು ಸರಿ ಇಲ್ಲ ಅಂತ ಹೇಳೋ ಸಲಿಗೆ ತಗೊಳ್ಳಿಲ್ಲ? ಕಾಲಿಡಿದೆ ಬೇಡ ಸರ್ ಅಂತ ಯಾರು ಹೇಳೋಕ್ಕಾಗಲ್ಲ. ಯಾಕೆ ಯಡಿಯೂರಪ್ಪನವ್ರು ಹೋಗೋದ್ರಿಂದ ವೈಯಕ್ತಿಕ ಯಡಿಯೂರಪ್ಪನವ್ರು ಒಬ್ಬರೇ ನಷ್ಟ ಅಲ್ಲ, ಪಕ್ಷಕ್ಕೂ ನಷ್ಟ. ಭಾಳ ಸೀಟ್ ಗೆಲ್ತೀವಿ ಅಂತಂತಂದವ್ರು ನಾವು 40ಕ್ಕೆ ಇಳಿದ್ವಿ, ಅವರ 5-6 ತೊಗೊಂಡ್ರ ಮಾತು ಬೇರೆ, ಅದು ಲೆಕ್ಕಕ್ಕಲ್ಲ. ಪಕ್ಷನೂ 40ಕ್ಕೆ ಹೇಳಿತ್ತು. ಯಡಿಯೂರಪ್ಪ ವೈಯಕ್ತಿಕ ಶಕ್ತಿ ಇದೆ, ಮಾಸ್ ಲೀಡರ್ ಅಂತ ಇನ್ನೊಬ್ಬ ಲೀಡರ್ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ಎಲ್ಲರೂ ನಾವು ಯಡಿಯೂರಪ್ಪನ ಲೀಡರ್ಶಿಪ್ ಬೇಕು ಅಂತಲೇ ಇಷ್ಟಪಡ್ತಾ ಇರೋದು. ಆದರೆ ಅನೇಕ ಸಣ್ಣ ಪುಟ್ಟ ಕುಂದುಕೊರತೆಗಳು ಇರ್ಬೋದು. ಇದು ನಾವು ಸುಧಾರಿಸ್ಕೊಂಡೆ ಇನ್ಯಾರು ಸುಧಾರಿಸ್ಕೋಬೇಕು? ಕರೆಕ್ಟ್ ಡಿಸಿಷನ್ ತೊಗೋತಾರೆ, ಅವ್ರಿಗೆ ಮಾತ್ರ ಫ್ಲ್ಯಾಶ್ ಆಗುತ್ತೆ, ಬೇರೆಯವ್ರಿಗೆ ಯಾರೂ ಆಗಲ್ಲ. ನೋಡಿ, 1,610 ಕೋಟಿ ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಿಗೆ ಯಾಕೆ ಯಾರು ಪ್ಯಾಕೇಜ್ ಘೋಷಣೆ ಮಾಡಲಿಲ್ಲ? ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಹೀಗಿದ್ದರು. ನಿನ್ನೆ SR ಪಾಟೀಲ್ರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು ಯಡಿಯೂರಪ್ಪನವ್ರ ಬಗ್ಗೆ. ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರು, ಕಾಂಗ್ರೆಸ್ ಲೀಡರ್ ಹೇಳ್ತಾರೆ, ಆಧುನಿಕ ಬಸವಣ್ಣ. ಇಂಥ ಡಿಸಿಷನ್ ತೊಗೊಳ್ಳೋಂಥ ಶಕ್ತಿ ಯಡಿಯೂರಪ್ಪನವ್ರು ಮಾತ್ರ ಇದೆ, ಬೇರೆ ಯಾರಿಗೂ ಇದಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಈಶ್ವರಪ್ಪನವರೇ. ಕರ್ನಾಟಕದಲ್ಲಿ ಒಂದು ಪ್ರಬಲವಾದಂಥ, ರಾಜಕೀಯವಾಗಿ ಪ್ರಬಲವಾದಂತಹ ಸಮುದಾಯವನ್ನು ನೀವು ಇಟ್ಕೊಂಡಿದ್ದೀರಿ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಅನ್ಸಿದ್ಯಾ? ನಾನು ಇನ್ನೂ ಒಂದಿಷ್ಟು ರಾಜಕೀಯವಾಗಿ ಕಷ್ಟಪಟ್ಟಿದ್ರೆ ಅಷ್ಟಕ್ಕೆ ಅಲ್ಲಿಗೆ ನಿಲ್ಲಿಸಿವಿ. ಅದು ಆಮೇಲೆ ನೆಕ್ಸ್ಟ್ ಮುಂದೆ ಬರ್ತೀನಿ ನಾನು. 2018ಕ್ಕೆ ಒಂದು ಸಮುದಾಯದಿಂದಗೋಸ್ಕರ ಮುಖ್ಯಮಂತ್ರಿ ಆದ್ರಿ ಅಂದರೆ ಅಲ್ಲ. BJP KJP ಆಗದಿದ್ದಿದ್ರೆ, ಭಾರತೀಯ ಜನತಾ ಪಾರ್ಟಿ ಓಟ್ ಹೊಡಿಲಿದ್ದಿದ್ರೆ ಎಲ್ಲಿದ್ದಾರೆ ಸಿದ್ದರಾಮಯ್ಯ ಅಂತ ಹುಡುಕ್ಬೇಕಿತ್ತು. ಕಾಂಗ್ರೆಸ್ ಪಕ್ಷ ಎಲ್ಲಿದೆ ಅಂತ ಹುಡುಕ್ಬೇಕಿತ್ತು. ನಾವು ಮಾಡ್ಕೊಂಡಿದ್ದು ತಪ್ಪು. ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಯಡಿಯೂರಪ್ಪನವ್ರು ಫೋಟೋ ಇಟ್ಕೋಬೇಕು ಅವ್ರ ಮನೆಗೆ. ಅವ್ರ ಪಾರ್ಟಿ ಹೊಡಿದೆ KJP ಕಟ್ಟಿದ್ರೆ ಕಾಂಗ್ರೆಸ್ ಬರ್ತಾನೆ ಇರಲಿಲ್ಲ, ಸಿದ್ದರಾಮಯ್ಯ ಕನಸಿನಲ್ಲೂ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಜಾತಿ ಅಂತಂದ್ಕೊಂಡು ಪತ್ರಿಕೆಗಳು ಮೇಲೆ 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 ಮಾಡ್ತಾರೆ. ಮುಖ್ಯಮಂತ್ರಿ ಆದಂಥ ವ್ಯಕ್ತಿ, ಅವ್ರ ಲೀಡರ್ಶಿಪ್ಪಲ್ಲಿ ಇದ್ದಂಥ ಸರ್ಕಾರ ಯಾಕೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡು ಕಾಂಗ್ರೆಸ್ ಪಕ್ಷ ಯಾಕೆ ಸೋತೋಯ್ತು? ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಒಟ್ಟಾಗಿ ಹೋಗಿದ್ದಕ್ಕೋಸ್ಕರ. ಆವಾಗ ನಾವು ಒಟ್ಟಾಗಿ ಹೋಗಲಿಲ್ಲ, ಇವ್ರು ಮುಖ್ಯಮಂತ್ರಿ ಆದರು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಇನ್ನು ಇಡೀ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ, ಸಂಘಟನೆಗೆ ಬೆಳೀತಾ ಇದೆ. ಆದರೆ ನಿಮಗೆ ಸ್ವಯಂ ಅನಿಸಿದೆಯಾ, ಇಲ್ಲ ನಾನು ಪ್ರಯತ್ನ ಪಟ್ಟಿದ್ರೆ ನಾನು ಉನ್ನತ ಸ್ಥಾನಕ್ಕೆ ಏರ್ಬೋದಿತ್ತು ಅಂತ? ನಾನು ಫಸ್ಟ್ MLA ಹೆಂಗಾದೆ ಅನ್ನೋದು ಹೇಳಿದೆ ನಿಮಗೆ. ನಾನು ನಂದು ಬೇಡ ಅನ್ನೋಂಥ ಸಂದರ್ಭದಲ್ಲಿ ಸಂಘಟನೆ ಸೂಚನೆ ಮೇಲೆ MLA ಆಯಿತು. ಅನೇಕ ಬಾರಿ ಯುವ ಮೋರ್ಚಾ ಅಧ್ಯಕ್ಷ ಆದೆ, BJP ರಾಜ್ಯಾಧ್ಯಕ್ಷ ಆದೆ, ಅನೇಕ ಡಿಪಾರ್ಟ್ಮೆಂಟ್ ಮಂತ್ರಿ ಆದೆ. ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರು KJPಗೆ ಹೊರಗಡೆ ಹೋಗೋಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು BJP ಅಧ್ಯಕ್ಷ ಆಗಬೇಕು ಅಂತ ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು BJP ಅಧ್ಯಕ್ಷ ಆದೆ, ಉಪಮುಖ್ಯಮಂತ್ರಿ ಆದೆ. ಇದ್ಯಾವುದೂ ಕೂಡ ನನ್ನ ಒಂದೇ 1% ಪರಿಶ್ರಮದಿಂದ ಅಲ್ಲ, ಪಕ್ಷನಿಷ್ಠೆ. ಈ ಪಕ್ಷನಿಷ್ಠೆ ಇಟ್ಕೊಂಡ ತಕ್ಷಣ ಸ್ವಾಭಾವಿಕ ಈ ಪಕ್ಷ ನನ್ನ ಗುರುಸ್ಕೊಂತ ಬಂತು. ಯಾಕಂದರೆ ಮಹತ್ವಾಕಾಂಕ್ಷೆ ಇಲ್ವಾ? ಇಲ್ಲ ಅಲ್ಲ, ನಾನೇನು ಮುಖ್ಯಮಂತ್ರಿ ಆಗಬಾರ್ದು ಅಂತ ನನಗೇನಿಲ್ಲ. ಅವಕಾಶ ಭಗವಂತ ಕೊಟ್ಟರೆ, ಸಂಘಟನೆ ಕೊಟ್ಟರೆ ಆಗೋನೆ. ಆದರೆ ನಾನೇ ಪ್ರಯತ್ನ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಯಾವ ಕಾರಣಕ್ಕೂ ಆಗಲ್ಲ.
ಆ ಪ್ರಯತ್ನವೇ ನಾನು ಮಾಡೋದು. ಲಕ್ ಬೈ ಚಾನ್ಸ್ ಆದರೆ ಆಗಲಿ ಅಂತ. ಯಾರು ಬೇಡ ಅಂತಾರೆ? ನಾನು ಇಲ್ಲಿ ತನಕ ಬಂದಲ್ಲ, ನಾನು ಆಸೆ ಪಟ್ಟಿಲ್ವಾ? ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಗೂ ಆಸೆ ಇರುತ್ತೆ ಒಂದು ಸ್ಥಾನಮಾನದಲ್ಲಿ ಇರಬೇಕು. ಆದರೆ ಇಲ್ಲಪ್ಪ, ಏನು ಅದಕ್ಕೋಸ್ಕರ ಹುಟ್ಟಿದೀವ? ಭಾಳ ಒರಟಾಗಿ ಮಾತಾಡ್ತಿರ್ತೀರಿ ಕೆಲವು ಸತಿ, ಅಟ್ ದ ಸೇಮ್ ಟೈಮ್ ಸಂಸ್ಕೃತ ಹೇಳ್ತಾ ಇರ್ತೀರಿ, ಮತ್ತೊಂದು ಕಡೆ ಜಾನಾನುರಾಗಿಗಳಾಗಿ ಕೆಲಸ ಮಾಡ್ತಾ ಇರ್ತೀರಿ, ಇನ್ನೊಂದು ಕಡೆ ಎಲ್ಲೋ ಜಗಳ ಕದನ ಏನೇನೋ ನಡೀತಾ ಇರುತ್ತೆ. ಇದೆಲ್ಲವನ್ನು ಮಿಕ್ಸ್ಚರಾಗಿ ನೋಡಿದ್ರೆ ಯಾರೋ ಈಶ್ವರಪ್ಪನವರು. ನನಗೆ ಸಿಟ್ಟು ಯಾವ ಬರುತ್ತೆ ಗೊತ್ತಾ? ನಾನು ಯಾವುದನ್ನು ಶ್ರದ್ಧೆ ಅಂತ ಅಂದ್ಕೊಂಡಿರ್ತೇನಲ್ಲ, ಅದಕ್ಕೆ ಆಘಾತ ಆದಾಗ ತಡ್ಕೊಳಲ್ಲ ನಾನು. ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ, ಬೆಳಿಗ್ಗೆ ಪೇಪರ್ ನೋಡಿದೆ, ಬ್ಯಾನರ್ ಹೆಡ್ಲೈನ್, 6 ವರ್ಷದ ಕಂದಮ್ಮನ ಮೇಲೆ ಅತ್ಯಾಚಾರ. ರಕ್ತ ಕುದ್ದೋಗ್ಬಿಡ್ತು ನನಗೆ. ಅಸೆಂಬ್ಲಿ ವಿಧಾನ ಪರಿಷತ್ ನಡೆಯೋಕ್ಕೆ ಬಿಡಲಿಲ್ಲ. ವಿಧಾನ ಪರಿಷತ್ತಲ್ಲಿ ಸ್ವಾಭಾವಿಕ ನಿಮಗೆ ಗೊತ್ತೇ, ಕ್ವಶನ್ ಅವರಾದ್ಮೇಲೆ ಉಳಿದಿದ್ದಲ್ಲ. ನಾನು ಬಿಡಲಿಲ್ಲ ಅದನ್ನು, ಇದ್ರ ಬಗ್ಗೆ ಉತ್ತರ ಕೊಟ್ಟು ಆಮೇಲೆ ಮಾತಾಡುವಂಥ. ಹೋಮ್ ಮಿನಿಸ್ಟ್ರು ಜಾರ್ಜ್, ಸಿದ್ದರಾಮಯ್ಯ ಅಕಸ್ಮಾತ್ ಮುಖ್ಯಮಂತ್ರಿ ಆಗು ಬಂದರು. ಹೌಸಿಗೆ ಬರೋದು ಕಮ್ಮಿ, ಅವರು ಕ್ವಶನ್ ಅವರು ಇದ್ರು ಬರ್ತಾರೆ, ಅವತ್ತು ಬಂದರು. ನಾನು ರೌದ್ರಾವತಾರ ತಾಳ್ಬಿಟ್ಟೆ. ಇಲ್ಲ ಆಮೇಲೆ ಯಾಕೆ? ನನಗೆ ಈ ಫೋಟೋ ಪೇಪರ್ ಓದ್ತಿದ್ದಂಗೆ ನನ್ನ ಸ್ವಂತ ಒಬ್ಬಳು ಮೊಮ್ಮಗಳಿದ್ದಾಳೆ, ಅವಳ ಮೇಲೆ ಅತ್ಯಾಚಾರ ಆದಷ್ಟು ನಂಗೆ ನೋವಾಗಿದೆ. ನಿಮ್ಮ ಸ್ವಂತ ಮೊಮ್ಮಕ್ಕಳು ಇಲ್ವಾ ನಿಮಗೆ? ಅವ್ರ ಮೇಲೆ ಅತ್ಯಾಚಾರ ಆಗಿದ್ರು ಹಿಂಗೆ ಇರ್ತಿದ್ರಾ? ಅಂತ ಎದುರಲ್ಲ. ಪತ್ರಿಕೆಗಳಲ್ಲಂತೂ ನನ್ನ ಬಗ್ಗೆ ಭಾರಿ ಬರೆದ್ರು. ವೈಯಕ್ತಿಕವಾಗಿ ಸಿದ್ದರಾಮಯ್ಯನ ಮೇಲೆ, ಜಾರ್ಜ್ ಮೇಲೆಲ್ಲ ಹೋಗ್ಬಿಟ್ರಿ ಈಶ್ವರಪ್ಪ ಅಂತ. ವೈಯಕ್ತಿಕ ಅಲ್ಲ, ಮುಖ್ಯಮಂತ್ರಿ ಗೃಹ ಮಂತ್ರಿ ಮೇಲೆ ಹೋಗಿದ್ದು ನಾನು ಸಿದ್ದರಾಮಯ್ಯ ಅಂತ ಜಗಳ ಆಡಿದ್ವಿ. ಅದು ಏನೋ ಒಂದು ಸರಿ ಭ್ರಷ್ಟಾಚಾರ ಬಗ್ಗೆ ಚರ್ಚೆ ವಿಧಾನ ಪರಿಷತ್ತಲ್ಲಿ. ಅದು ಮರಳು ದಂಧೆ ಇದನ್ನು ನಡೀತಾ ಇತ್ತು ಸರ್ಕಾರದ ಮೇಲೆ. ನಾನು ಮಾತಾಡಿದೆ, ಆ ಕಡೆನೂ ಕಾಂಗ್ರೆಸ್ದವರೆಲ್ಲ, ಅವ್ರ ಕಡೆ, ನನ್ನ ಕಡೆ BJP ಎಲ್ಲ ನಡೀತಾ ಇತ್ತು. ಸಿದ್ದರಾಮಯ್ಯ ಬಂದರು, ಏನು ನಡೀತಾ ಇದೆ ಅಂತ. ಭ್ರಷ್ಟಾಚಾರದ ಬಗ್ಗೆ, ನಾವು ಮರಳದ ದಂಧೆ ಬಗ್ಗೆ ಭಾರಿ ಮಾತಾಡ್ತಿದ್ದಾರೆ ವಿರೋಧ ಪಕ್ಷದವರು ಅಂತ ಅವ್ರಿಗೆ ಹೇಳಿದ್ರು. ಮುಖ್ಯಮಂತ್ರಿ ಎದ್ದರು, ಕೂತ್ಕೊಡಿ ಈಶ್ವರಪ್ಪ, ನಾನು ಉತ್ತರ ಕೊಡ್ತೀನಿ. ಕೂತೆ, ಮುಖ್ಯಮಂತ್ರಿಗೆ ಹೇಳಿದ್ರು ಕೂತ್ಕೋಬೇಡ. ಮರಳು ಬಿಟ್ಬಿಟ್ರು. ನಿಮ್ಮ ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗ್ಲಿಲ್ವಾ? ನನಗೆ ಎಲ್ಲಿ ತಂದರೆ ಮರಳಲ್ಲಿ ಲೂಟಿ ಮಾಡ್ತಾಯಿದ್ದಾರೆ ನಿಮ್ಮವರು ಅಂತ ನಾನು ಹೇಳಿದ್ರೆ ಯಡಿಯೂರಪ್ಪನ ಸುದ್ದಿ ಹೋಗ್ತೀರಾ? ಕೋರ್ಟೆಲ್ಲ ಹೇಳಿದೆ ಯಡಿಯೂರಪ್ಪ ನಿರ್ದೋಷಿ ಅಂತ. ನಿಮ್ಮ ಬಗ್ಗೆ ತೆಗಿಲ್ಲ ನೀವು ನಿಮ್ಮ ಮಕ್ಕಳು ಎಷ್ಟು ಲೂಟಿ ಮಾಡಿದ್ರಿ ಹೇಳ್ದ ನಾನು? ಮತ್ತು ಗಲಾಟೆ. ಶಂಕರಮೂರ್ತಿಯವರು ಹೌಸ್ ಅಡ್ಜರ್ಟ್ ಮಾಡಿಬಿಟ್ರು. ನಾನು ಇನ್ನಂಥದ್ದು ಅಂತ ಅಂದ್ಕೊಂಡು ಶಂಕರಮೂರ್ತಿ ಆಂಟಿ ಚೇಂಬರು ಟೀ ಕುಡಿತಾ ಕೂತಿದ್ದೆ. ಆಕಸ್ಮಿಕ ಸಿದ್ದರಾಮಯ್ಯ ಅಲ್ಲೇ ಬಂದರು. ನೋಡಿ, ಅದನ್ನು ಹೇಳಕ್ಕೆ ಕೊಟ್ಟಿದ್ದು ನಾನು. ಇನ್ಯಾಕೆ ಮತ್ತೆ ಇಲ್ಲಿ ಜಗಳ ಆಡೋದು ಅಂತ ಎದ್ದು ಹೊರಟೆ. ಬಾರಯ್ಯ, ಅಲ್ಲಿ ವಿಧಾನಸಭೆ ಬೇರೆ, ಸ್ನೇಹ ಬೇರೆ. ಹರಟೆ ಹೊಡೆದು 1 ಗಂಟೆ ಒಟ್ಟಿಗೆ ಬರ್ತಾಯಿದ್ವಿ. ನಮ್ಮ ಮೊಟ್ಟಮ್ಮ ಸಿಕ್ಕರು. ಅಲ್ರಿ, ಇಷ್ಟೊತ್ತು ತನಕ ಅಲ್ಲಿ ವಿಧಾನಸಭೆಯಲ್ಲಿ ಹಿಂಗೆ ಬಡ್ದಾಡಿದಿರಿ, ಇದೇಂತ್ರಿ ಇದು ನಿಮ್ಮದು ಅಂತ. ಅವರು ನಕ್ಕರು, ನಾನು ನಕ್ಕಿ. ವೆಲ್, ಭಾಳಷ್ಟು ವಿಚಾರಗಳನ್ನು ಮಾತಾಡಿದ್ರಿ. ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಭಾಳಷ್ಟು ವಿಚಾರಗಳು, ಬಹುಶಃ ವೀಕ್ಷಕರಿಗೂ ಕೂಡ ಗೊತ್ತಿಲ್ಲದೆ ಇರುವಂಥ ಹಲವಾರು ವಿಚಾರಗಳನ್ನು ಹಂಚ್ಕೊಂಡ್ರಿ. ಅದರ ಜೊತೆಗೆ ಇವತ್ತಿನ ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ನೀವು ಮಾಡ್ತಾ ಇರೋದು, ತೆಗೆದುಕೊಂಡು ಬಂದಂತಹ ಇಂಗುಗುಂಡಿ ಯೋಜನೆ, ರೀಚಾರ್ಜ್ ವೆಲ್ಸ್ ಆಗಿರ್ಬೋದು, ಮತ್ತು ನರೇಗಾ ಮುಖೇನ ಈಗ ಇಂಥ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರಿಗೆ ಮಾಡ್ತಾ ಇರುವಂತಹ ವಿಶೇಷ ವಿಚಾರದೊಂದಿಗೆ ನಮ್ಮ ಬಾಹುಬಲಿ ಆದ್ರಿ. ಆ್ಯಂಡ್ ಭಾಳಷ್ಟು ಜನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಜಕಾರಣಿಗಳು ಎಷ್ಟೋ ಬಾರಿ ಕಣ್ಣೀರು ಹಾಕಿದ್ದಾರೆ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಿಮ್ಮ ಮಾತಿನ ಶೈಲಿಯಲ್ಲಿ ನಾನು ಆಗಲೇ ಹೇಳಿದೆ, ಏನೋ ಮೃದುವಾಗೂ ಇರ್ತಾರೆ, ಎಲ್ಲರ ಜೊತೆ ಸ್ನೇಹಜೀವಿಯೂ ಹೌದು, ಆದರೆ ಒರಟಾಗೂ ಮಾತಾಡ್ತಾರೆ ಅಂತ. ಸೊ ಬಹುಶಃ ಎಲ್ಲ ನಿಮ್ಮ ಇಡೀ ವ್ಯಕ್ತಿತ್ವದ ಒಂದು ಚಿತ್ರಣ ಇಲ್ಲಿ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನಮಸ್ಕಾರ. ಭಾಳ ಸಮಾಧಾನವಾದಂಥ ಇಂಟ್ರ್ಯೂ ಮಾಡಿದ್ದೀರಿ. ಬೇರೆ ಬೇರೆ ಇಂಟ್ರ್ಯೂಗಳು ಸಾಕಷ್ಟು ನೀವು ಮಾಡಿದ್ದೀರಿ. ಆ ಇಂಟ್ರ್ಯೂಗಳಲ್ಲೂ ನೀವು ಸಾಕಷ್ಟು ಜಗಳಾಡಿದ್ದೇವೆ. ಆದರೆ ಸ್ವಂತ ನನ್ನ ಮಗಳ ಜೊತೆಗೆ ಮಾತಾಡಿದಷ್ಟು ಸಮಾಧಾನ ನನಗೂ ಆಯಿತು. ಯಾಕೆಂದರೆ ನಾವು 4 ಜನ ಹೆಣ್ಮಕ್ಳ ಹತ್ರ ನಾನು ಮಾತಾಡ್ತಿರ್ಬೇಕಾದ್ರೆ ರಾತ್ರಿ ಹೊತ್ತು ಅವ್ರು ಫೋನ್ ಮಾಡಿ ಅಳಿಸ್ಲಿಲ್ಲ ಅಂತ ನಂಗೆ ಸಮಾಧಾನ ಆಗೋಲ್ಲ. ನಿಮ್ಗೆ ಅಳಿಸ್ತೀನಿ ಅಂತಲ್ಲ, ಆದರೆ ನೀವು ನನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ಹೊರಗೆ ತೆಗೆದ್ರಿ. ಇದು ಸ್ವಾಭಾವಿಕವಾಗಿ ಯಾವಾಗಲೂ ಬರಲ್ಲ. ಆ ರೀತಿ ನಿಮ್ಮ ಪ್ರಶ್ನೆಗಳು ಹಾಗೆ ಇತ್ತು, ನಿಮ್ಮ ಮಾತು ಹಾಗೆ ಇತ್ತು. ನಿಜಕ್ಕೂ ಕೂಡ ಭಾಳ ವಿಶೇಷವಾದ ಸಂದರ್ಶನ ಅಂಥೇಳಿ ನಾನು TV5ಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್.
ವೀಕ್ಷಕರೇ, ನೋಡಿದ್ರಲ್ಲ, ಇವಿಷ್ಟು ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮವಾಗಿತ್ತು. ನಮ್ಮ ಜೊತೆ ಇವತ್ತು ನಮ್ಮ ಬಾಹುಬಲಿಯಾಗಿದ್ದರು ಈಶ್ವರಪ್ಪನವರು. ಅವರ ಮನದಾಳದ ಮಾತುಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಅದರ ಜೊತೆಗೆ ಸಚಿವಾಲಯದಲ್ಲಿ ನಡೆದಂತಹ ಒಂದಿಷ್ಟು ಚಮತ್ಕಾರದ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ತಂದಿದ್ದೀವಿ. ನೋಡೋಣ, ಇನ್ನು 3-4 ತಿಂಗಳಲ್ಲಿ ಅದರ ರಿಸಲ್ಟ್ ಕೂಡ ಬರುತ್ತೆ ಅಂತ ಅನ್ಸುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಬಾಹುಬಲಿಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.